ಹರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸವ್ವಸಾವಣಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅವಿರಲ ಶಬ್ದಘನೌಗಲ ಪ್ರಕ್ಷಾಲಿತ ಸಕಲಭೂತಲ ಮಲಕಲಂಕ ಮುನಿಭಿರುಪಾಸಿತ ತೀರ್ಥ ಸರಸ್ವತಿ ಹರಿತು ನೋದುರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಶ್ರೀಮತ್ ಪರಮಗಂಭೀರಂ ಸದ್ವಾದಾಮೋಘಲಾಂಛನಂ ಜೀಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ಕಳೆದ 2 ದಿನಗಳಿಂದ ನಮ್ಮ ಚರ್ಚೆ ಗೊಮ್ಮಟಸಾರ ಕರ್ಮಕಾಂಡದ ಆಧಾರದಿಂದ ಕರ್ಮಗಳ ಸ್ವರೂಪದ ಬಗ್ಗೆ ನಡೀತಾ ಇದೆ. ಯಾವ ಕರ್ಮಗಳ ಸ್ವರೂಪಾತ್ಮಕ ವಿಚಾರ ಇದೆ, ಕರ್ಮಗಳ ಸ್ವರೂಪ ಮಾಧ್ಯಮದ ವಿಚಾರ ಇದೆ, ಅದನ್ನು ನಿನ್ನೆ ಸ್ವಲ್ಪ ಯಾವ ವಿಚಾರಗಳಿದೆ ಅದನ್ನು ಹೇಳುವಾಗಲೇ ಕನೆಕ್ಷನ್ಗಳು ಚೆನ್ನಾಗಿಲ್ಲದೆ ಇರೋದರಿಂದ ಬಹುಶಃ ವಿಚಾರಗಳು ತಲುಪಲಿಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಮೂಲದಿಂದ ಚರ್ಚೆಯನ್ನು ಪ್ರಾರಂಭ ಮಾಡೋದಿದೆ. ನಿನ್ನೆ ನಾವು ಕರ್ಮಗಳ ಸ್ವರೂಪದಿಂದ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಿತ್ತು. ಕರ್ಮ ಅಂದರೆ ಏನು, ಯಾವುದಕ್ಕೆ ಕರ್ಮ ಅಂತ ಕರೆದಿದ್ದಾರೆ? ಪ್ರಪಂಚದಲ್ಲಿ ಕರ್ಮ ಅನ್ನುವಂತಹ ಶಬ್ದ ಬಹಳ ಪ್ರಸಿದ್ಧ ಇದೆ. ಯಾವ ಯಾವ ಒಂದು ಧರ್ಮಗಳಿದೆ ಅದರಲ್ಲೆಲ್ಲ ಕರ್ಮ ಅನ್ನುವಂತಹ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಭಗವದ್ಗೀತೆ ಹೇಳ್ತಲ್ಲ, ಕರ್ಮ ಮಾಡ್ತಾ ಹೋಗು, ಫಲವನ್ನು ಇಚ್ಛಿಸಬೇಡ. ಇಲ್ಲಿ ಜಿನಧರ್ಮದಲ್ಲಿ ಯಾವ ಕರ್ಮ ಸಿದ್ಧಾಂತ ಇದೆ, ಇಲ್ಲಿ ಕರ್ಮ ಶಬ್ದದ ಅರ್ಥ ಸಂಪೂರ್ಣವಾಗಿ ವಿಭಿನ್ನ ಇದೆ. ಕರ್ಮ ಸಿದ್ಧಾಂತವನ್ನು ಓದೋಕ್ಕಿಂತ ಮುಂಚೆ ಮೊದಲು ಕರ್ಮ ಶಬ್ದದ ಅರ್ಥವನ್ನು ತಿಳಿಬೇಕು. ಸುಮಾರು ಕಡೆಗೆ ಏನಾಗುತ್ತೆ, ಸಂಪೂರ್ಣ ಕರ್ಮದ ಸ್ವರೂಪ 8 ಕರ್ಮಗಳು, 148 ಪ್ರಕೃತಿಗಳು ಎಲ್ಲವನ್ನು ಓದಿದ ಮೇಲೂ ಕರ್ಮದ ವಾಸ್ತವಿಕವಾದ ಅಭಿಪ್ರಾಯ ಏನಿದೆ ಅದು ಗೊತ್ತಾಗೋದಿಲ್ಲ ಜೀವಕ್ಕೆ. ಹಾಗಾಗಿ ಮೊದಲು ಕರ್ಮದ ಅಭಿಪ್ರಾಯವನ್ನು ತಿಳಿಬೇಕಾಗುತ್ತೆ. ಕರ್ಮದ ಅಭಿಪ್ರಾಯ ಏನಿದೆ? ಕರ್ಮದ ಅಭಿಪ್ರಾಯ ಹೇಳುತ್ತೆ, ಯಾವ ಈ ನಾವು ಮಾಡುವಂತಹ ಶುಭಾಶುಭ ಭಾವಗಳಿದೆ ಒಂದು ನೋಡಿ, ಇಲ್ಲಿ ಕರ್ಮಗಳನ್ನು 2 ರೂಪವಾಗಿ ವಿಭಾಗ ಮಾಡುತ್ತೆ ಜಿನಧರ್ಮ. ಒಂದು ಭಾವಕರ್ಮ, ಒಂದು ದ್ರವ್ಯ ಕರ್ಮ. ನಾವು ವಿಸ್ತೃತವಾಗಿ ಚರ್ಚೆ ಮಾಡೋದಿದೆ ಅದನ್ನು. ಆದರೆ ಕರ್ಮ ಅಂದರೆ ಏನು? ಕರ್ಮ ಅಂದರೆ ಯಾವುದೇ ರೀತಿಯಾದಂತಹ ಶುಭ ಅಥವಾ ಅಶುಭ ವೃತ್ತಿಯನ್ನು ಒಳಗೊಂಡಂತಹ ಕಾರ್ಯಕ್ಕೆ ಕರ್ಮ ಅಂತ ಕರೀತಾರೆ. ಆದರೆ ಅನ್ಯ ಧರ್ಮಗಳಲ್ಲಿ ಅಶುಭ ಕ್ರಿಯೆಗೆ ಕರ್ಮ ಅಂತ ಕರೆಯೋದಿಲ್ಲ, ಶುಭ ಕ್ರಿಯೆಗೆ ಮಾತ್ರ ಕರ್ಮ ಅಂತ ಕರೀತಾರೆ. ಕರ್ಮ ಮಾಡ್ತಾ ಹೋಗು ಅಂದರೆ ಪಾಪ ಮಾಡ್ತಾ ಹೋಗು ಅಂತಲ್ಲ, ಪುಣ್ಯ ಶುಭ ಕಾರ್ಯಗಳನ್ನು ಮಾಡ್ತಾ ಹೋಗು ಅಂತ. ಆದರೆ ಜಿನಧರ್ಮದಲ್ಲಿ ಕರ್ಮ ಶಬ್ದ 2 ವಿಚಾರಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ರಾಗದ್ವೇಷ 2, ಪುಣ್ಯ ಪಾಪ 2, ಶುಭ ಅಶುಭ 2ಕ್ಕೂ ಕರ್ಮ ಅಂತಾನೆ ಕರೆದಿದೆ ಜಿನಧರ್ಮ. ನೋಡಿ,
ಎರಡಕ್ಕೂ ಎಷ್ಟು ದೊಡ್ಡ ವ್ಯತ್ಯಾಸ ಆಯಿತು. ಇನ್ನು ನಾನು ಪುಣ್ಯ ಮಾಡಲಿ ಅಥವಾ ಪಾಪ ಮಾಡಲಿ, ಅದಕ್ಕೆ ಕರ್ಮ ಇದೆ, ಅಕರ್ಮ ಅಲ್ಲ. ಅಕರ್ಮ ಅಂದರೆ ಏನು? ಅಕರ್ಮ ಅಂದರೆ ಸ್ವಭಾವ, ಕರ್ಮ ಅಂದರೆ ವಿಭಾವ. ಅರ್ಥ ಆಗುತ್ತೆ? ವಾಸ್ತವಿಕವಾಗಿ ನಾವು ಕರ್ಮದ ಯಾವ 8 ಕರ್ಮಗಳ ಒಂದು ಪರಿಪ್ರೇಕ್ಷೆಯಲ್ಲಿ ಈ ಕರ್ಮಗಳ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಕರ್ಮ ಅಂದರೆ ಪುಣ್ಯ ಪಾಪ ಎರಡೂ ಸೇರುತ್ತೆ. ಅಕರ್ಮ ಅಂದರೆ ಸ್ವಭಾವ. ಎಲ್ಲಿವರೆಗೆ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಲ್ಲಿವರೆಗೆ ವಿಭಾವ ಪರಿಣತಿ ಇದೆ ಭೂಮಿಕೆ ಅನುಸಾರವಾಗಿ. ಯಾವ ವಿಭಾವ ಪರಿಣತಿ ಇದೆ ಅದು ಕರ್ಮಬಂಧ ಮಾಡುತ್ತೆ, ಅಥವಾ ಕರ್ಮಬಂಧ ಆಗುವಂಥದ್ದು ವಿಭಾವ ಪರಿಣತಿ ಇದೆ. ಮತ್ತು ಎಲ್ಲಿ ಅಕರ್ಮತ ಇದೆ ಅಂದರೆ ಎಲ್ಲಿ ಜೀವ ಕರ್ಮಗಳನ್ನು ಮಾಡ್ತಾ ಇಲ್ಲ, ಕರ್ಮಗಳನ್ನು ಮಾಡ್ತಾ ಇಲ್ಲ ಅದರ ಅರ್ಥ ಏನು? ಪುಣ್ಯ ಪಾಪ ಎರಡನ್ನೂ ಮಾಡ್ತಾ ಇಲ್ಲ. ಆದರೆ ನಮಗೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ, ನಾವೆಲ್ಲ ನೋಡಿದ್ದೇವೆ. ಸಂಸಾರದಲ್ಲಿ ಕರ್ಮ ಅಂತ ಹೇಳಿದ್ರೆ ಪಾಪವನ್ನು ಮಾತ್ರ ಸೇರಿಸ್ತೀವಿ, ಪುಣ್ಯವನ್ನು ಸೇರಿಸೋದಿಲ್ಲ. ಏನು ಕರ್ಮ ಮಾಡಿದ್ನೋ ಏನೋ ಅಂತ ಹೇಳಿದ್ರೆ ಪಾಪ ಕರ್ಮ ಕರ್ಮ ಮಾಡು ಅಂತ ಹೇಳಿದ್ರೆ ಪುಣ್ಯ ಕರ್ಮ ಮಾಡು. ಕರ್ಮ ಶಬ್ದವನ್ನ ನಾವು ಪುಣ್ಯ ಪಾಪ ಎರಡನ್ನೂ ಸೇರಿಸಿ ನೋಡೋದಿಲ್ಲ. ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಅದನ್ನ ಸೇರಿಸ್ಬಿಡ್ತೇವೆ. ಮತ್ತು ವಿಶೇಷವಾಗಿ ಪುಣ್ಯದ ಬಂಧ ಇದ್ರೆ ಅದಕ್ಕೆ ಕರ್ಮ ಅನ್ನೋದಿಲ್ಲ, ನಾವು ಅದಕ್ಕೆ ವಿಶೇಷವಾಗಿ ಪುಣ್ಯ ಅಂತ ಕರಿತೇವೆ. ಅದಕ್ಕೆ ಕರ್ಮ ಅಂತ ಕರೆಯೋ ಸಾಹಸ ನಮಗೆ ಆಗೋದೇ ಇಲ್ಲ. ಆದರೆ ನೇಮಿಚಂದ್ರ ಸ್ವಾಮಿ ಸಂಪೂರ್ಣ ಕರ್ಮ ಸಿದ್ಧಾಂತ ಹೇಳ್ತಾ ಇದೆ, ಶುಭ ಮತ್ತು ಅಶುಭ ಎರಡೂ ಭಾವಗಳು ಕರ್ಮ ಇದೆ. ಕರ್ಮ ಅಂದ್ರೆ ಏನು? ಈ ಎರಡೂ ರೀತಿಯಾದ ಯಾವ ಕ್ರಿಯೆಗಳಿದೆ ಅದು ದ್ರವ್ಯ ಕರ್ಮ ಇದೆ, ಈ ಎರಡೂ ರೀತಿಯಾದ ಯಾವ ಭಾವಗಳಿದೆ ಅದು ಭಾವಕರ್ಮ ಇದೆ. ಈ ರೀತಿ ಯಾವ ಕರ್ಮ ಇದೆ, ಈ ಕರ್ಮವನ್ನ ಜಿನಧರ್ಮದಲ್ಲಿ 3 ಪ್ರಕಾರವಾಗಿ ವಿಭಾಗ ಮಾಡಿದ್ದಾರೆ. ಯಾಕಂತೇಳಿದ್ರೆ ಈ 3 ಪ್ರಕಾರದ ಕರ್ಮಗಳ ಸ್ವರೂಪ ಅರ್ಥ ಆದ ಮೇಲೇನೆ ನಮಗೆ ಮುಂದಿನ ಕರ್ಮಗಳ ಭೇದ, ಕರ್ಮಗಳ ಬಂಧಕ್ಕೆ ಕಾರಣ ಇತ್ಯಾದಿಗಳು ತುಂಬಾ ಸ್ಪಷ್ಟವಾಗಿ ಅರ್ಥವಾಗ್ತವೆ. ಎಲ್ಲಿವರೆಗೆ 3 ಪ್ರಕಾರದ ಕರ್ಮಗಳ ಅರ್ಥ ಆಗೋದಿಲ್ಲ ಅಲ್ಲಿವರೆಗೆ ವಿಚಾರಗಳು ತಿಳಿದಿರುವಂತೆ ಅನಿಸುತ್ತೆ, ಆದರೆ ನಿಜವಾಗಿ ತಿಳಿಯೋದಿಲ್ಲ. ಯಾವ್ದ್ಯಾವ್ದಿದೆ 3 ಕರ್ಮಗಳು? ಒಂದು ದ್ರವ್ಯ ಕರ್ಮ, ಇನ್ನೊಂದು ಭಾವಕರ್ಮ, ಇನ್ನೊಂದು ನೋಕರ್ಮ. 3 ಇದೆಯಲ್ಲ, ದ್ರವ್ಯ ಕರ್ಮ, ನೋಕರ್ಮ, ಭಾವಕರ್ಮ. ಯಾರ್ಯಾರಿಗೆ ಶಬ್ದಗಳು ಹೊಸದಿದೆ ಅವರು ನೋಟ್ ಮಾಡ್ಕೋಬಹುದು, ಪುನಃ ರಿವಿಷನ್ ಮಾಡ್ಕೋಬಹುದು. ದ್ರವ್ಯ ಕರ್ಮ, ನೋಕರ್ಮ ಮತ್ತು ಭಾವಕರ್ಮ. ನಿನ್ನೆ ಸ್ವಲ್ಪ ನಾನು ಚರ್ಚೆ ಮಾಡಿದ್ದೆ, ಗಮನಕ್ಕೆ ಬಂದಿದ್ರೆ ನಾವು ಪುನಃ ಚರ್ಚೆ ಮಾಡೋದಿದೆ. ದ್ರವ್ಯ ಕರ್ಮ ಯಾವುದಕ್ಕಂದ್ರು, ದ್ರವ್ಯ ಕರ್ಮ ಅಂತ ಹೇಳಿದ್ರೆ ಯಾವ ಇಡೀ 3 ಲೋಕದಲ್ಲಿ ಪುದ್ಗಲ ಪರಮಾಣುಗಳಿದೆ. ಈ ಧೂಳಿದೆಯಲ್ಲ, ಧೂಳು ಹೊರಗಡೆ ಓಡಾಡ್ತಾ ಇರುತ್ತೆ. ಈ ಧೂಳಿನಂತೆ ಯಾವ ಪುದ್ಗಲ ಪರಮಾಣುಗಳಿದೆ, ಧೂಳಿನ ಕಣಗಳಂತೆ ಯಾವ ಪುದ್ಗಲ ಪರಮಾಣುಗಳಿದೆ, ಆ ಪುದ್ಗಲ ಪರಮಾಣುಗಳು ಜೀವದ್ರವ್ಯದ ಮೋಹರಾಗದ್ವೇಷದ ನಿಮಿತ್ತವನ್ನ ಪಡ್ಕೊಂಡು ಜೀವದ ಜೊತೆಗೆ ಬಂಧನ ಆಗುತ್ತೆ. ಅದಕ್ಕೆ ನಾವೇನಂತೀವಿ? ದ್ರವ್ಯ ಕರ್ಮ. ನೋಡಿ, ನಾ ಮತ್ತೊಂದ್ಸಲ ಹೇಳ್ತೇನೆ, ಇಲ್ಲಿ 2-3 ಸೂಕ್ಷ್ಮತೆಗಳಿದೆ, ಅದಕ್ಕೆ ಗಮನ ಕೊಟ್ಟು ಕೇಳೋದು. ಏನೇನು ಸೂಕ್ಷ್ಮತೆಗಳಿದೆ? ಒಂದು, ಪುದ್ಗಲ ಪರಮಾಣುಗಳು 3 ಲೋಕದಲ್ಲಿ ಹಬ್ಬಿಕೊಂಡಿದೆ. 3 ಲೋಕದಲ್ಲಿ ಯಾವ ಒಂದು ಪ್ರದೇಶನೂ ಪುದ್ಗಲ ಪರಮಾಣುಗಳು ಇಲ್ಲದೆ ಇರುವಂತಹ ಪ್ರದೇಶ ಇಲ್ಲ. ಎಲ್ಲ ಕಡೆ ಪುದ್ಗಲ ಪರಮಾಣುಗಳಿದೆ. ಮತ್ತು ಈ ಪುದ್ಗಲ ಪರಮಾಣುಗಳಲ್ಲಿ ಜೀವದ್ರವ್ಯದ ಮೋಹರಾಗದ್ವೇಷ ನಿಮಿತ್ತವನ್ನ ಪಡ್ಕೊಂಡು ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸುವಂತಹ ಶಕ್ತಿಯನ್ನ ಹೊಂದಿದವೆ. ಏನ್ ಹೇಳ್ತಾರೆ? ನಿಮಿತ್ತ ಯಾರು? ಜೀವದ್ರವ್ಯದ ಮೋಹರಾಗದ್ವೇಷ. ಆದ್ರೆ ಪರಿಣಮಿಸ್ತಾ ಇರೋರು ಯಾರು? ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸ್ತವೆ. ಮೋಹರಾಗದ್ವೇಷದ ನಿಮಿತ್ತದಿಂದ ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸುವುದನ್ನ ನಾವು ದ್ರವ್ಯ ಕರ್ಮದ ಬಂಧ ಅಂತ ಕರಿತೇವೆ.
ಅರ್ಥ ಆಗುತ್ತೆ? ದ್ರವ್ಯ ಕರ್ಮದ ಬಂಧ ಅಂದ್ರೆ ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸೋದಕ್ಕೆ ನಾವು ದ್ರವ್ಯ ಕರ್ಮದ ಬಂಧ ಅಂತ ಕರಿತೇವೆ. ಇಲ್ಲೇನಾಯ್ತು, ಈಗ ಸಾಮಾನ್ಯವಾಗಿ ನಾವೇನಂತೇವೆ, ಜೀವಕ್ಕೆ ಕರ್ಮ ಬಂಧ ಆಯ್ತು. ನಿಜವಾಗಿ ಜೀವಕ್ಕೆ ಕರ್ಮ ಬಂಧ ಆಯ್ತೇನೋ? ಜೀವಕ್ಕೆ ಎಲ್ಲಿ ಕರ್ಮ ಬಂಧ ಆಯ್ತು? ಜೀವದ ಜಾಗದಲ್ಲಿದ್ದಾನೆ, ಪುದ್ಗಲ ಪರಮಾಣುಗಳ ಜಾಗದಲ್ಲಿವೆ. ಎರಡೂ ಒಂದಕ್ಕೊಂದು ಬಂಧನಕ್ಕೆ ಒಳಪಟ್ಟಿಲ್ಲ. ಬಂಧನಕ್ಕೆ ಯಾರು ಒಳಪಟ್ಟಿದ್ದಾರೆ? ಬಂಧನಕ್ಕೆ ಒಳಪಟ್ಟಿರೋದು ಪುದ್ಗಲ ಪರಮಾಣುಗಳು ಪರಸ್ಪರ ಬಂಧನಕ್ಕೆ ಒಳಪಟ್ಟಿವೆ. ಏನ್ ಹೇಳ್ತಾರೆ? ಯಾವ ಪುದ್ಗಲ ಪರಮಾಣುಗಳಿತ್ತು ಅವುಗಳು ಕರ್ಮರೂಪವಾಗಿ ಪರಿಣಮಿಸಿದ್ವಲ್ಲ, ಕರ್ಮರೂಪವಾಗಿ ಪರಿಣಮಿಸಿದ ಮೇಲೆ ಪರಸ್ಪರ ಬಂಧನಕ್ಕೆ ಒಳಪಡ್ತವೆ. ಪರಸ್ಪರ ಯಾವಾಗ ಬಂಧನಕ್ಕೆ ಒಳಪಡ್ತವೆ ಆಗ ಸ್ಕಂದ ರೂಪವಾಗಿ ಬಂಧ ಆಗುತ್ತೆ. ಮೊದಲು ಪರಮಾಣು ರೂಪದಲ್ಲಿತ್ತು, ಆ ಪರಮಾಣುಗಳು ಕರ್ಮರೂಪದಲ್ಲಿ ಪರಿಣಮಿಸ್ತವೆ. ಕರ್ಮರೂಪ ಪರಮಾಣುಗಳಾದಾಗ ಸ್ಕಂದ ರೂಪವಾಗಿ ಬಂಧ ಆಗಿ ಸ್ಕಂದ ರೂಪವಾಗಿ ಆಗುತ್ತವೆ. ಈ ಯಾವ ಪ್ರಕ್ರಿಯೆ ಇದೆ, ದ ಪ್ರಾಸೆಸ್, ಕರ್ಮ ಪರಮಾಣುಗಳು ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸುವಂತಹ ಯಾವ ಪ್ರೊಸೆಸ್ ಇದೆ, ಇದಕ್ಕೆ ನಾವು ದ್ರವ್ಯ ಕರ್ಮ ಅಂತ ಕರಿತೇವೆ. ದ್ರವ್ಯ ಕರ್ಮದ ಬಂಧ. ಇದಕ್ಕೆ ನಿಮಿತ್ತ ಯಾರಾದರೂ ಜೀವದ್ರವ್ಯದ ಮೋಹರಾಗ ದ್ವೇಷ. ಇನ್ನೇನಾಗುತ್ತೆ, ಈ ದ್ರವ್ಯ ಕರ್ಮ ಯಾವುದು ಬಂಧ ಆಗಿದೆಯಲ್ಲ, ಈ ಬಂಧ ಆಗಿರುವಂತಹ ದ್ರವ್ಯ ಕರ್ಮ ಕಾಲಾಂತರದಲ್ಲಿ ಉದಯಕ್ಕೆ ಬರುತ್ತೆ. ಕಾಲಾಂತರದಲ್ಲಿ ಉದಯಕ್ಕೆ ಬರುತ್ತೆ ಅಂದ್ರೆ ಏನು? ಯಾವಾಗ ಈ ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸ್ತವೆ, ಅದೇ ಸಮಯದಲ್ಲಿ ಪುನಃ ಯಾವಾಗ ಇವು ಕರ್ಮರೂಪದಿಂದ ಪುದ್ಗಲ ಪರಮಾಣುಗಳಾಗುತ್ತವೆ ಅನ್ನೋದು ನಿಶ್ಚಿತ ಆಗಿರುತ್ತೆ. ಅರ್ಥ ಆಗತ್ತೆ? ಸ್ವಲ್ಪ ಕಠಿಣ ಅನ್ನಿಸ್ತಾ ಇರ್ಬೋದು, ಆದರೆ ಕಠಿಣ ಏನೂ ಇಲ್ಲ. ನೋಡಿ, ಒಂದು ಪುದ್ಗಲ ಪರಮಾಣುಗಳು, ಇನ್ನೊಂದು ಕರ್ಮ ಪರಮಾಣುಗಳು. ಪುದ್ಗಲ ಪರಮಾಣುಗಳಂದ್ರೆ ದಟ್ ಈಸ್ ನ್ಯಾಚುರಲ್ ಎಂಟೈಟಿ. ನೈಸರ್ಗಿಕವಾಗಿ ಪುದ್ಗಲ ದ್ರವ್ಯ ಹೆಂಗಿರುತ್ತೆ? ಪುದ್ಗಲ ಪರಮಾಣು ರೂಪವಾಗಿ ಇರುತ್ತೆ ಪುದ್ಗಲ ದ್ರವ್ಯ. ಆದರೆ ಜೀವದ್ರವ್ಯದ ಮೋಹರಾಗ ದ್ವೇಷದ ನಿಮಿತ್ತದಿಂದ ಈ ನೈಸರ್ಗಿಕವಾಗಿ ಶುದ್ಧ ಇರುವಂತಹ ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸ್ತವೆ. ಕರ್ಮರೂಪವಾಗಿ ಪರಿಣಮಿಸಿದಾಗ ಏನಾಗುತ್ತೆ, ಇದು ತುಂಬಾ ಕಾಲ ಇರೋದಿಲ್ವಲ್ಲ. ನಮಗ್ ಗೊತ್ತಿದೆ ಸ್ವಭಾವ ಅನಂತ ಕಾಲ ಇರುತ್ತೆ, ಆದ್ರೆ ವಿಭಾವ ತುಂಬಾ ದಿನ ಇರೋದಿಲ್ಲ, ವಿಭಾವ ಬದಲಾಗ್ಬಿಡುತ್ತೆ. ನೀರನ್ನ ಬಿಸಿ ಮಾಡಿದ್ರೆ ಪುನಃ ತಣ್ಣಗಾಗುತ್ತೆ. ಹಾಗೆ ಪುದ್ಗಲ ಪರಮಾಣುಗಳು ಮೂಲ ರೂಪದಲ್ಲಿದ್ದಾಗ ಅನಂತ ಕಾಲದವರೆಗೂ ಪುದ್ಗಲ ಪರಮಾಣುಗಳ ರೂಪದಲ್ಲೇ ಇರ್ತವೆ. ಆದ್ರೆ ಯಾವಾಗ ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸ್ತವೆ, ಅದು ಪುದ್ಗಲ ದ್ರವ್ಯದ ವಿಭಾವ ಪರಿಣತಿ ಇದೆ. ಕರ್ಮ ಪರಮಾಣುಗಳು ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸೋದು ಪುದ್ಗಲ ದ್ರವ್ಯದ ವೈಭಾವಿಕ ಪರಿಣತಿ ಇದೆ, ಸ್ವಾಭಾವಿಕ ಪರಿಣತಿ ಅಲ್ಲ ಅದು. ಹಾಗಾಗಿ ಒಂದು ಕಾಲ ಮುಗಿದ ನಂತರ ಪುನಃ ಕರ್ಮ ಪರಮಾಣುಗಳ ರೂಪದಿಂದ ಆ ಪುದ್ಗಲ ದ್ರವ್ಯಗಳು ಪುದ್ಗಲ ರೂಪವನ್ನ, ಪುದ್ಗಲ ಪರಮಾಣುಗಳ ರೂಪವನ್ನ ತಾಳ್ತವೆ. ಹೀಗಾಗಿ ಯಾವ ಸಮಯದಲ್ಲಿ ಪುದ್ಗಲ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸ್ತವೆ, ಅದೇ ಸಮಯದಲ್ಲಿ ಪುನಃ ಕರ್ಮ ಪರಮಾಣುಗಳು ಯಾವಾಗ ಪುದ್ಗಲ ಪರಮಾಣುಗಳ ರೂಪದಲ್ಲಿ ಪರಿಣಮಿಸ್ತವೆ ಅನ್ನೋದು ಕೂಡ ನಿಶ್ಚಿತ ಆಗುತ್ತೆ. ಈ ಯಾವ ಸಮಯ ನಿಶ್ಚಿತ ಆಗುತ್ತೆ ಅದರ ಹೆಸರೇನು? ಕರ್ಮದ ಉದಯ. ಅಂದ್ರೆ ಈ ಯಾವ ಕರ್ಮ ಪರಮಾಣುಗಳು ದ್ರವ್ಯ ಕರ್ಮಗಳು ಬಂದ ಹಾಗಿತ್ತು, ಇವುಗಳು ಯಾವಾಗ ಪುನಃ ಪುದ್ಗಲ ಪರಮಾಣುಗಳ ರೂಪವಾಗಿ ಪರಿಣಮಿಸೋದಿವೆ, ಅದರ ಹೆಸರೇನಿದೆ? ಕರ್ಮದ ಉದಯ. ಆದ್ರೆ ಇಲ್ಲೇನಾಗುತ್ತೆ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಆಗುತ್ತೆ. ಏನಾಗುತ್ತೆ, ಈ ಯಾವ ಪುದ್ಗಲ ಕರ್ಮ ಪರಮಾಣುಗಳು ಪುದ್ಗಲ ಪರಮಾಣುಗಳ ರೂಪದಲ್ಲಿ ಪುನಃ ಪರಿಣಮಿಸ್ತಾ ಇರ್ತವೆ, ಆ ಸಮಯದಲ್ಲಿ ಏನಾಗುತ್ತೆ, ಈ ಪುದ್ಗಲ ಕರ್ಮ ಪರಮಾಣುಗಳ ನಿಮಿತ್ತದಿಂದ ಸುತ್ತಮುತ್ತಲಿನ ಪರಿಸರ ಬದಲಾಗುತ್ತೆ. ನೋಡಿ, ಮೊದಲು ಕರ್ಮಬಂಧ ಆಗ್ಲಿಕ್ಕೆ ಕಾರಣ ಯಾರಿದ್ರು? ಜೀವದ್ರವ್ಯದ ಮೋಹರಾಗದ್ವೇಷ. ಇನ್ನು ಕರ್ಮದ ಉದಯ ಬರುತ್ತೆ ಅಂದಾಗ ಅವಾಗೇನಾಗುತ್ತೆ, ಈ ಕರ್ಮ ಪರಮಾಣುಗಳ ನಿಮಿತ್ತದಿಂದ ಪರಿಸರ
ಅದರ ಅನುಕೂಲವಾಗಿ ಸೃಷ್ಟಿಯಾಗುತ್ತೆ. ಅಂದರೆ ಏನು? ಈ ಉದಾಹರಣೆಗೆ ಅಂತರಾಯ ಕರ್ಮದ ಉದಯ ಬಂತು. ಅಂತರಾಯ ಕರ್ಮದ ಉದಯ ಬಂತು ಅಂದರೆ ಆದಿನಾಥ ಸ್ವಾಮಿಗೆ ಸುಮಾರು 1 ವರ್ಷ ಆಹಾರ ಸಿಗಲಿಲ್ಲ. 1 ವರ್ಷ ಯಾವ ಆಹಾರ ಸಿಗದೇ ಇರುವಂತಹ ಪರಿಸ್ಥಿತಿ ಉಂಟಾಯ್ತಲ್ಲ, ಈ ಪರಿಸ್ಥಿತಿ ಯಾರಿಂದ ಉಂಟಾಯಿತು? ಆ ದ್ರವ್ಯ ಕರ್ಮದ ಉದಯ ಬಂದಿತ್ತಲ್ಲ, ಆ ದ್ರವ್ಯ ಕರ್ಮದ ಉದಯದಿಂದ ಈ ಪರಿಸ್ಥಿತಿ ಸೃಷ್ಟಿಯಾಯಿತು. ಈ ಪರಿಸ್ಥಿತಿಗೆ ಏನಂತ ಕರೀತಾರೆ? ನೋ ಕರ್ಮ. ಅರ್ಥ ಆಗುತ್ತೆ? ಈ ಯಾವ ಪರಿಸ್ಥಿತಿ ಸೃಷ್ಟಿ ಆಯ್ತಲ್ಲ, ಆಹಾರ ಸಿಗದೇ ಇರುವಂತಹ ಪರಿಸ್ಥಿತಿ ಏನ, ಅಥವಾ ನಂದು ಜ್ಞಾನಾವರಣಿ ಕರ್ಮದ ಉದಯ ಬಂತು ಮತ್ತು ಓದುತ್ತಾ ಇದ್ದೆ, ತಕ್ಷಣ ಕರೆಂಟ್ ಹೊಟ್ಟೋಯ್ತು, ಮತ್ತೀಗೇನು ಕಾಣಿಸ್ತಾ ಇಲ್ಲ. ಏನಾಯ್ತು? ಪರಿಸ್ಥಿತಿ ಸೃಷ್ಟಿ ಆಯಿತು. ಈ ಯಾವ ಲೈಟ್ ಹೋಗುವಂತಹ ಯಾವ ಪರಿಸ್ಥಿತಿ ಇದೆ, ಈ ಪರಿಸ್ಥಿತಿಗೆ ನಾವು ನೋ ಕರ್ಮ ಅಂತ ಕರೀತೇವೆ. ಅಥವಾ ಶರೀರದಲ್ಲಿ ರೋಗ ಉತ್ಪನ್ನ ಆಯಿತು, ಜ್ವರ ಬಂತು, ನೆಗಡಿ ಬಂತು, ಕೆಮ್ಮು ಬಂತು, ಬರ್ತಾನೆ ಇರುತ್ತೆ ಶರೀರಕ್ಕೆ. ಆ ಯಾವ ಪರಿಸ್ಥಿತಿ ಉಂಟಾಯಿತು, ಆ ಪರಿಸ್ಥಿತಿ ನೋ ಕರ್ಮ ಇದೆ. ಅಂದರೆ ಬಾಹ್ಯದಲ್ಲಿ ನಮಗೆ ಯಾವೆಲ್ಲ ಪರಿಸ್ಥಿತಿಗಳು, ಸಂದರ್ಭ, ಸಂಯೋಗಗಳು ಕಾಣಿಸ್ತಾ ಇದೆ, ಇದೆಲ್ಲದರ ಒಂದೇ ಒಂದು ಹೆಸರೇನಪ್ಪ ಅಂದರೆ ನೋ ಕರ್ಮ. ಶರೀರದಿಂದ ಹಿಡಿದು ಈ ಜೀವಕ್ಕೆ ಯಾವೆಲ್ಲ ಸಂಯೋಗಗಳ ಪ್ರಾಪ್ತಿಯಾಗಿದೆ, ಅದು ಜೀವ ಸಂಯೋಗ ಆಗಿರ್ಬೋದು ಅಥವಾ ಅಜೀವ ಸಂಯೋಗಗಳಾಗಿರ್ಬೋದು, ಯಾವೆಲ್ಲ ಸಂಯೋಗಗಳ ಪ್ರಾಪ್ತಿಯಾಗಿದೆ, ಆ ಎಲ್ಲ ಸಂಯೋಗಗಳು, ಯಾವೆಲ್ಲ ಘಟನೆ ಸಂದರ್ಭಗಳು ನನ್ನ ಸುತ್ತಮುತ್ತ ನಡೆಯುತ್ತೆ, ಅದೆಲ್ಲವೂ ಕೂಡ ನೋ ಕರ್ಮ ಅಂತ ಕರೆಸ್ಕೊಳ್ಳುತ್ತೆ. ಅದೆಲ್ಲ ನೋ ಕರ್ಮ ಇದೆ. ಮತ್ತೆ ಈ ಯಾವ ನೋ ಕರ್ಮ ಇದೆಯಲ್ಲ, ಈ ನೋ ಕರ್ಮವನ್ನ ಜೀವ ಯಾವತ್ತೂ ನೋ ಕರ್ಮ ಅಂತ ತಿಳಿದೇ ಇಲ್ಲ. ಇಲ್ಲಿ ಸಮಸ್ಯೆ ಇದೆ. ಹಾಗಾಗಿ 3ನೇ ಕರ್ಮ ಹುಟ್ಟುಕೊಳ್ಳುತ್ತೆ. ಏನ್ ಹೇಳ್ತಾರೆ? ಈ ಯಾವ ನೋ ಕರ್ಮ ಇದೆ, ಈ ನೋ ಕರ್ಮವನ್ನ ಜೀವ ನೋ ಕರ್ಮ ಅಂತ ತಿಳಿಯೋದೇ ಇಲ್ಲ. ಯಾವತ್ತು ಇದನ್ನ ನೋ ಕರ್ಮ ಅಂತ ನಿರ್ಣಯನೇ ಮಾಡಿಲ್ಲ ಜೀವ, ಅಜ್ಞಾನಿ ಜೀವ. ಅಜ್ಞಾನಿಗೆ ಏನನ್ಸುತ್ತೆ? ನನಗೆ ಯಾವ ಇಂದ್ರಿಯಗಳು ಸಿಕ್ಕಿದೆ ಇದು ನಂದು ಅಂತಾನೆ ಅವನು. ಆದ್ರೆ ಇದು ನೋ ಕರ್ಮ ಇದೆ. ಏನ್ ಹೇಳ್ತಾರೆ? ಯಾವ ಸಂಯೋಗಗಳು ಸಿಕ್ಕಿದೆ ಆ ಸಂಯೋಗಗಳು ನಂದು ಅಂತ ಕರೀತಾನೆ ಅಜ್ಞಾನಿ. ಆದ್ರೆ ಸಂಯೋಗಗಳು ಜೀವದ್ರವ್ಯದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಯೋಗಗಳು ನೋ ಕರ್ಮ ಇದೆ. ನೋ ಕರ್ಮ, ನೋ ಕರ್ಮ ಯಾರ ಮಾತು ಕೇಳುತ್ತೆ? ನೋ ಕರ್ಮ ಇದೆಯಲ್ಲ, ಈ ನೋ ಕರ್ಮ ಯಾರ ಮಾತು ಕೇಳುತ್ತೆ? ಹೇಳ್ತಾರೆ ನೋ ಕರ್ಮ ದ್ರವ್ಯ ಕರ್ಮದ ಮಾತು ಕೇಳುತ್ತೆ. ಇನ್ನೊಂದ್ಸಲ ಹೇಳ್ತೇನೆ, ಈ ನೋ ಕರ್ಮಗಳು ಏನೇನು ಸಿಗ್ತಾ ಇದೆಯಲ್ಲ ನಮಗೆ, ನೋ ಕರ್ಮ ಅಂದ್ರೆ ಗೊತ್ತಾಯ್ತು ತಾನೆ, ಸಂಯೋಗಗಳು, ಘಟನೆ, ಸಂದರ್ಭ, ಪರಿಸ್ಥಿತಿ, ಇದೆಲ್ಲ ಏನು ಉಂಟಾಗ್ತಾ ಇದೆ, ಇದಕ್ಕೆ ನೋ ಕರ್ಮ ಅಂತ ಕರೀತಾರೆ. ಈ ನೋ ಕರ್ಮ ಯಾರ ಪ್ರಕಾರವಾಗಿ ನಡೆಯುತ್ತಾ ಇದೆ, ಯಾರ ಮಾತು ಕೇಳುತ್ತೆ? ಹೇಳ್ತಾರೆ ನೋ ಕರ್ಮ ದ್ರವ್ಯ ಕರ್ಮದ ಮಾತು ಕೇಳುತ್ತೆ. ಆದ್ರೆ ಅಜ್ಞಾನಿಗೆ ಏನನ್ಸುತ್ತೆ? ನೋ ಕರ್ಮ ನನ್ನ ಮಾತು ಕೇಳುತ್ತೆ. ಉದಾಹರಣೆಗೆ ಶರೀರ ಇದೆ, ಶರೀರ ಯಾರ ಮಾತು ಕೇಳುತ್ತೆ? ಶರೀರ ನಾಮಕರ್ಮ ಅನ್ನುವಂತಹ ದ್ರವ್ಯ ಕರ್ಮದ ಮಾತು ಕೇಳುತ್ತೆ, ನಿನ್ನ ಮಾತು ಕೇಳೋದಿಲ್ಲ. ಆದ್ರೆ ಇವನು ನನ್ನ ಶರೀರವನ್ನು ನಾನು ಮೇಂಟೈನ್ ಮಾಡ್ತೀನಿ, ನಾನು ನಡೆಸ್ತೀನಿ, ಹಂಗೆ ಹಿಂಗೆ. ಆಚಾರ್ಯ ಹೇಳ್ತಾರೆ ಈ ನೋ ಕರ್ಮ ನಿನ್ನ ಮಾತು ಕೇಳೋದಿಲ್ಲ, ನಿಂದೇನು ನಡೆಯೋದಿಲ್ಲ ನೋ ಕರ್ಮದಲ್ಲಿ. ಯಾವುದಾದ್ರೂ ಒಂದು ಪರಿಸ್ಥಿತಿ ಉಂಟಾಗುತ್ತೆ, ನಾನು ರೋಡ್ ಸೈಡಲ್ಲಿ ಗಾಡಿ ಪಾರ್ಕ್ ಮಾಡಿ ನಿಂತಿದ್ದೀನಿ, ಮತ್ತು ರೋಡ್ ಸೈಡಲ್ಲಿ ಇದ್ದವನಿಗೆ ಬಂದು ಹೊಡೆದ, ಒಬ್ಬ ಗುದ್ದದ, ಆಕ್ಸಿಡೆಂಟ್ ಆಯಿತು, ಕಾಲು ಮುರಿತು. ಏನು ಮಾಡೋದು? ಯಾರು ತಪ್ಪಾಯಿತು? ನೀನು ಆ ಯಾವ ವ್ಯಕ್ತಿ ಬಂದು ಹೊಡೆದಿದ್ದಾನೆ ಅವನು ನೋ ಕರ್ಮ ಇದ್ದಾನೆ. ಹಾಗಾದ್ರೆ ಅವನು ಯಾರ ಮಾತು ಕೇಳ್ತಾನೆ? ಅವನು ನಿನ್ನ ದ್ರವ್ಯ ಕರ್ಮದ ಮಾತು ಕೇಳ್ತಾನೆ. ನಮಗೇನನ್ಸ ಬಹಳ ಮಾರ್ಮಿಕವಾದ ವಿಚಾರ ಇದೆ ಇದು, ಅರ್ಥ ಆದರೆ ನಮಗೆ. ಆ ಯಾವ ವ್ಯಕ್ತಿ ಬಂದು ನಮಗೆ ಗುದ್ದಿದಾನಲ್ಲ, ಅವನು ಯಾರ ಮಾತು ಕೇಳ್ತಾನೆ? ಅವನ್ ನನಗನ್ಸತ್ತೆ ನಾನು ಬೈದ್ ಬಿಟ್ರೆ, ಜಗಳಾಡ್ಬಿಟ್ರೆ,
ಏನೂ ಆಗೋದಿಲ್ಲ. ಅವನು ಯಾರ ಮಾತು ಕೇಳ್ತಾನೆ? ಅವನು ನನ್ನ ಮಾತಲ್ಲ, ನನ್ನ ದ್ರವ್ಯ ಕರ್ಮದ ಮಾತು ಕೇಳ್ತಾನೆ. ಹಾಗಾದ್ರೆ ಪ್ರಪಂಚದಲ್ಲಿರುವಂತಹ ಎಲ್ಲಾ ನೋಕರ್ಮಗಳು ದ್ರವ್ಯ ಕರ್ಮದ ಮಾತು ಕೇಳ್ತವೆ ಹೊರತು ಜೀವ ದ್ರವ್ಯದ ಮಾತು ಕೇಳೋದಿಲ್ಲ. ಅದು ಶರೀರ ಇರ್ಬೋದು, ಕುಟುಂಬ ಇರ್ಬೋದು, ಕುಟುಂಬದ ಸದಸ್ಯರಿರ್ಬೋದು, ನನ್ನ ಸಂಯೋಗಗಳಿರ್ಬೋದು, ನನ್ನ ಗಾಡಿ ಇರ್ಬೋದು. ಗಾಡಿನ ಓಡಿಸ್ತೀವಿ, ಅರೆ ನಾನು ಗಾಡಿ ಓಡಿಸ್ತೇನೆ, ನಾನು ಹೆಂಗೆ ಓಡಿಸ್ತೀನಿ ಹಂಗೆ ಓಡುತ್ತೆ ಗಾಡಿ. ಆದರೆ ಯಾವತ್ತಾದ್ರೂ ವಿಚಾರ ಮಾಡಿದ್ದೀವೇನು? ಆಕ್ಸಿಡೆಂಟ್ ಮಾಡ್ಬೇಕಂತ ಯಾರು ಅನ್ಕೊಂಡಿರ್ತಾರೆ? ಹಳ್ಳದಲ್ಲಿ ಗಾಡಿ ಬೀಳ್ಬೇಕು ಅಂತ ಯಾರು ಅನ್ಕೊಂಡಿರ್ತಾರೆ? ಲೆಫ್ಟ್ಗೆ ಹೋಗ್ಬೇಕು ಅನ್ಕೊಂಡು ರೈಟ್ಗೆ ಹೋಗ್ತೀವಿ, ರೈಟ್ಗೆ ಹೋಗ್ಬೇಕು ಅನ್ಕೊಂಡು ಲೆಫ್ಟ್ಗೆ ಹೋಗ್ತೀವಿ. ಏನೇನು ನಡೀತಾ ಇರುತ್ತೆ? ಯಾರು ನಡೆಸ್ತಾರೆ? ಅರೆ ನೋ ಕರ್ಮ ನನ್ನ ಪ್ರಕಾರವಾಗಿ ನಡೆಯೋದಿಲ್ಲ. ನಾನು ರೊಟ್ಟಿ ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಯಾರು ಮಾಡ್ತಾರೆ? ಈ ಯಾವ ದ್ರವ್ಯಗಳಿದೆ, ಆ ಗೋಧಿ ಹಿಟ್ಟು ಯಾರ ಮಾತು ಕೇಳುತ್ತೆ? ನಮಗನ್ಸತ್ತೆ ನಾನು ಹೆಂಗೆ ಮಾಡ್ತೀನಿ ಹಂಗಾಗುತ್ತೆ. ನಿಜವಾಗಿ ಯಾರ ಮಾತು ಕೇಳುತ್ತೆ? ದ್ರವ್ಯ ಕರ್ಮದ ಮಾತು ಕೇಳುತ್ತೆ. ಅದು ನೋ ಕರ್ಮ ಇದೆ. ಹಾಗಾದ್ರೆ ನೋ ಕರ್ಮ ದ್ರವ್ಯ ಕರ್ಮದ ಮಾತು ಕೇಳುತ್ತೆ, ನಿನ್ನ ಮಾತು ಕೇಳೋದಿಲ್ಲ. ಆದ್ರೆ ನಮಗೇನು ಅನ್ಸುತ್ತೆ? ನಾನು ಹೆಂಗೆ ಹೇಳಿದ್ದೀನಿ ಹಂಗೆ ನಡೆಯುತ್ತೆ, ನಾನು ಮನೆ ಹೆಂಗೆ ಅನ್ಕೊಂಡಿದ್ದೀನಿ ಹಂಗೆ ಕಟ್ತೀನಿ, ನನಗೆ ಹೆಂಗೆ ಬಟ್ಟೆ ಬೇಕು ಹಂಗೆ ಸ್ಟಿಚ್ ಮಾಡ್ಕೋತೀನಿ. ಯಾವತ್ತಾದ್ರೂ ಜೀವಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೇನೋ? ಯಾಕಾಗೋದಿಲ್ಲ ಅಂದರೆ ನೋ ಕರ್ಮಗಳು ನನ್ನ ಅನುಸಾರವಾಗಿ ಪರಿಣಮಿಸೋದಿಲ್ಲ. ನೋ ಕರ್ಮಗಳ ಪ್ರವೃತ್ತಿ ದ್ರವ್ಯ ಕರ್ಮವನ್ನು ಆಧರಿಸುತ್ತೆ. ಆ ಕಡೆಗೆ ಯಾವ ರೀತಿಯಾದ ದ್ರವ್ಯ ಕರ್ಮದ ಉದಯ ಬರುತ್ತೆ, ಆ ರೀತಿಯಾಗಿ ನೋ ಕರ್ಮ ಪರಿಣಮಿಸುತ್ತೆ. ಆ ಕಡೆಗೆ ಸಾತಾವೇದಿನಿಯ ದ್ರವ್ಯ ಕರ್ಮದ ಉದಯ ಬಂತು, ಈ ಕಡೆಗೆ ಎಲ್ಲಾ ಇಷ್ಟ ಸಂಯೋಗಗಳು ಬಂದ್ಬಿಡುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ದಿಢೀರ್ನೆ ಮೇಲಕ್ಕೆ ಹೋಗ್ಬಿಡುತ್ತೆ, ಆಕಾಶ ಮುಟ್ಟುತ್ತೆ. ಯಾಕೆ? ಸಾತಾವೇದಿನಿ ಕರ್ಮದ ಉದಯ ಬಂದಿದೆ. ಮತ್ತೆ ನನಗೇನನ್ಸುತ್ತೆ? ನಾನು ಅರ್ಜನೆ ಮಾಡಿದ್ದೀನಿ, ನಾನು ಮಾಡಿದ್ದೀನಿ ಎಲ್ಲ ಅನ್ಸುತ್ತೆ. ಮತ್ತೆ ಆ ಕಡೆ ಅಸಾತಾವೇದಿನಿ ಕರ್ಮದ ಉದಯ ಬಂತು, ಮತ್ತೇನ ಎಲ್ಲ ಹೊಟ್ಟೋಯ್ತು, ಖತಮ್. ಎಲ್ಲ ಬ್ಯಾಲೆನ್ಸ್ ನಿಲ್ಲಾಗೋಯ್ತು. ಏನಾಯ್ತು? ಅವಾಗ ಎಲ್ಲ ಹೊರಟೋಯ್ತು, ಏನು ಮಾಡಲಿ ನಾನು ಅಂತಾನೆ. ಆದರೆ ಏರ್ತಾ ಇರುವಾಗ ನಾನು ಮಾಡಿದ್ದೀನಿ ಅಂತಾನೆ. ಆದರೆ ಎರಡೂ ಸಮಯದಲ್ಲಿ ಆ ನೋ ಕರ್ಮ ದ್ರವ್ಯ ಕರ್ಮದ ಪ್ರಕಾರ ನಡೀತಾ ಇದೆಯೇ ಹೊರತು ನಿನ್ನ ಪ್ರಕಾರ ನಡೀತಾ ಇಲ್ಲ. ಆದರೆ ವ್ಯರ್ಥವಾಗಿ ನಾನು ವಿಕಲ್ಪ ಮಾಡ್ತೇನೆ, ನಾನು ಹೇಳ್ತೇನೆ ನನ್ನ ಪ್ರಕಾರವಾಗಿ ನಡೀತಾ ಇದೆ ಅಂತ. ಆದರೆ ನಿಜವಾಗ್ಲೂ ನನ್ನ ಪ್ರಕಾರವಾಗಿ ನಡೀತಾ ಇದೆಯೇನೋ? ನನ್ನ ಪ್ರಕಾರ ನಡೀತಾ ಇಲ್ಲ. ಆ ಕಡೆಗೆ ನೋಡಿ, ಜ್ಞಾನಾವರಣಿ ಕರ್ಮದ ಉದಯ ಬಂತು, ಆ ರೀತಿಯಾದ ಪರಿಸ್ಥಿತಿ ಉಂಟಾಗುತ್ತೆ. ದರ್ಶನಾವರಣಿ ಕರ್ಮದ ಉದಯ ಬಂತು, ಆ ರೀತಿ ಪರಿಸ್ಥಿತಿ ಉಂಟಾಗುತ್ತೆ. ಏನು ಹೇಳ್ತಾರೆ? ಗೋತ್ರದಲ್ಲಿ ಎಷ್ಟು ಅಹಂಕಾರ ಮಾಡ್ತಾನೆ ಜೀವ, ಶರೀರದಲ್ಲಿ ಎಷ್ಟು ಅಹಂಕಾರ ಮಾಡ್ತಾನೆ ಜೀವ. ಯಾವ ಅಹಂಕಾರ ಮಾಡೋದಿದೆ ನಮ್ಮ ಶರೀರದಲ್ಲಿ? ಶರೀರ ಒಂದು ಕ್ಷಣಕ್ಕೂ ಕೂಡ ನನ್ನ ಮಾತು ಕೇಳೋದಿಲ್ಲ. ಇದು ಪಕ್ಕಾ ನಿರ್ಣಯ ಮಾಡಿಬಿಡ್ಬೇಕು. ನಮ್ಮ ಶರೀರ ನಮ್ಮ ಮಾತನ್ನ ಒಂದು ಕ್ಷಣಕ್ಕೂ ಕೂಡ ಕೇಳೋದಿಲ್ಲ. ಶರೀರ ನಾಮಕರ್ಮದ ಉದಯದ ಮೇಲೆ ನಿಂತಿದೆ. ಯಾವ ಸಮಯದಲ್ಲಿ ನಾಮಕರ್ಮದ ಉದಯ ನಿಂತೋಗ್ಬಿಡುತ್ತೆ, ಅದೇ ಸಮಯದಲ್ಲಿ ಶರೀರ ಕೂಡ ನಿಂತೋಗ್ಬಿಡುತ್ತೆ. ಶರೀರವಾಗಿರೋದು ನಾಮಕರ್ಮದಿಂದ, ನನ್ನಿಂದ ಅಲ್ಲ. ನಾನು ಆಹಾರ ಕೊಡ್ತಾ ಇರೋದ್ರಿಂದ ಅಲ್ಲ, ನಾನು ಪೋಷಣೆ ಮಾಡ್ತಾ ಇರೋದ್ರಿಂದ ಅಲ್ಲ. ಪೋಷಣೆ ಮಾಡ್ತಾ ಇರೋ ನೀನು ಎಷ್ಟು, ಆದರೆ ನಾಮಕರ್ಮ ಹೊಟ್ಟೋಯ್ತು ಅಂದರೆ ಶರೀರ ಇರೋದಿಲ್ಲ. ಹಾಗೇ ಸಂಯೋಗಗಳು, ಅದು ಪುತ್ರ ಇರ್ಬೋದು, ಪುತ್ರಿ ಇರ್ಬೋದು, ತಂದೆ ತಾಯಿ ಪರಿಜನ, ಅವರು ಇವರು, ಪ್ರತಿಯೊಬ್ಬರೂ ಯಾರ ಅನುಸಾರವಾಗಿ ನಡೀತಾರೆ? ನನ್ನ ದ್ರವ್ಯ ಕರ್ಮದ ಅನುಸಾರವಾಗಿ ನಡೀತಾರೆ. ನನಗೆ ಹೇಗೆ ಬೇಕು ಹಾಗೆ ನಡೆಯೋದಿಲ್ಲ. ಆದರೆ ಸಮಸ್ಯೆ ಏನಿದೆ? ಜೀವ ಈ ನೋ ಕರ್ಮವನ್ನ ಬದಲಾಯಿಸಲಿಕ್ಕೆ ಅನಾದಿ ಕಾಲದಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ. ಏನ್ ಮಾಡೋದು? ಮತ್ತು ಈ ನೋಕರ್ಮಗಳನ್ನ ಬದಲಾಯಿಸುವಂತಹ ಯಾವ ಇವನ ಪ್ರಯತ್ನ ಇದೆ,
ಈ ಪ್ರಯತ್ನದಿಂದ ಮುಂದಿನ ಕರ್ಮ ಆಗುತ್ತೆ, ಅದರ ಹೆಸರು ಭಾವಕರ್ಮ ಇದೆ. ಭಾವಕರ್ಮ ಅಂದ್ರೆ ಏನು? ನೋ ಕರ್ಮವನ್ನ ಬದಲಾಯಿಸುವಂತಹ ಪ್ರವೃತ್ತಿನೇ ಭಾವಕರ್ಮ ಇದೆ. ಏನ್ ಹೇಳ್ತಾರೆ? ಮೋಹ ರಾಗ ದ್ವೇಷ ಪರಿಣಾಮಗಳು ಉತ್ಪತ್ತಿ ಆಗತ್ತಲ್ಲ, ಈ ಮೋಹ ರಾಗ ದ್ವೇಷ ಪರಿಣಾಮಗಳಿಗೆ ಭಾವಕರ್ಮ ಅಂತ ಕರೀತಾರೆ. ಭಾವಕರ್ಮ ಯಾವಾಗ ಉತ್ಪನ್ನ ಆಗುತ್ತೆ? ಯಾವಾಗ ನೋ ಕರ್ಮವನ್ನ ಬದಲಾಯಿಸುವಂತಹ ಪರಿಣಾಮ ಉತ್ಪನ್ನ ಆಗುತ್ತೆ. ಅಜ್ಞಾನಿಗೆ ಅನಂತ ಪರಿಣಾಮ ಇದೆ, ಜ್ಞಾನಿಗೆ ಭೂಮಿಕಾನುಸಾರವಾಗಿ ಪರಿಣಾಮ ಇದೆ. ಆದರೆ ಎಲ್ಲಿವರೆಗೆ ಯಾವ ಈ ಪರಸಂಯೋಗ ಪರವಸ್ತು ನೋ ಕರ್ಮಗಳಿದೆ, ಇವುಗಳನ್ನ ಬದಲಾಯಿಸುವಂತಹ ಭಾವ ಉತ್ಪನ್ನ ಆಗುತ್ತೆ, ಅಲ್ಲಿವರೆಗೆ ಭಾವಕರ್ಮ ಉತ್ಪನ್ನ ಆಗ್ತಾ ಇರುತ್ತೆ. ನೋಡಿ, ಮತ್ತೆ ಈ ಭಾವಕರ್ಮ ಉತ್ಪನ್ನ ಆಯ್ತಲ್ಲ, ಮೋಹ ರಾಗ ದ್ವೇಷ, ಈ ಭಾವಕರ್ಮದ ನಿಮಿತ್ತದಿಂದ ಪುನಃ ದ್ರವ್ಯ ಕರ್ಮದ ಬಂದಾಗುತ್ತೆ. ಅರ್ಥ ಆಗುತ್ತೆ ದ್ರವ್ಯ ಕರ್ಮ ಅಂದ್ರೆ ಏನು? ಈ ದ್ರವ್ಯ ಕರ್ಮದ ಉದಯ ಬಂದಾಗ ಪುನಃ ನೋ ಕರ್ಮದ ಸೃಷ್ಟಿಯಾಗುತ್ತೆ. ಮತ್ತು ಪುನಃ ನೋ ಕರ್ಮದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಹೋದ್ರೆ ಪುನಃ ಭಾವಕರ್ಮ ಉತ್ಪನ್ನ ಆಗುತ್ತೆ. ಭಾವಕರ್ಮ ಉತ್ಪನ್ನ ಆಯಿತು ಅಂದ್ರೆ ಪುನಃ ದ್ರವ್ಯ ಕರ್ಮದ ಬಂದಾಗುತ್ತೆ. ದ್ರವ್ಯ ಕರ್ಮದ ಬಂದಾಯಿತು ಅಂದ್ರೆ ಪುನಃ ನೋ ಕರ್ಮದ ಸೃಷ್ಟಿ ಆಗುತ್ತೆ. ಇದು ಸಂಸಾರ ಚಕ್ರ ಇದೆ, ಇದು ಕರ್ಮ ಸಿದ್ಧಾಂತ ಇದೆ. ಆದ್ರೆ ನನ್ನ ಕಂಪ್ಲೇಂಟ್ ಏನಿದೆ, ನನ್ನ ತಿಳುವಳಿಕೆ ಏನಿದೆ, क्या करना भाई साहब, इतना तो कर्म का उदय है, क्या कर सकता हूं मैं? हर समय यहाँ ये तो पैर दर्द करता है, कभी हाथ दर्द करता है, कभी सर दर्द करता है, कभी पीठ दर्द करता है ना। मैं तो एक समय के लिए भी तसल्ली से स्वाध्याय नहीं कर पाता। बोलो क्या करूं, इतना कर्म का उदय है। तो बोलो क्या होगा? तो कुछ नहीं होगा, फिर से दोबारा मोह राग द्वेष उत्पन्न हुए तो फिर द्रव्य कर्म का बंध होगा। तो द्रव्य कर्म का बंध होगा तो फिर से वो उदय में आएगा, तो नो कर्म की सृष्टि करेगा। उस नो कर्म की तरफ ध्यान देगा तो फिर भाव कर्म की उत्पत्ति होगी। तो बोलो संसार छूटेगा कैसे? ಸಂಸಾರ ಹೆಂಗ್ ಬದಲಾಗುತ್ತೆ? ಹಾಗಾದ್ರೆ ಏನು ಯಾವ ರೀತಿ ಬದಲಾಗ್ಲಿಕ್ಕೆ ಸಾಧ್ಯ ಇದೆ? ಇದು ಅಸಂಭವ ಇದೆ. ಈ ರೀತಿಯಾಗಿ ನಡೀತಾ ಇದ್ರೆ ಸಂಸಾರ ನಾಶ ಆಗೋದು. ಅದಕ್ಕೆ ಆಚಾರ್ಯ ಏನು ಹೇಳ್ತಾ ಇದ್ದಾರೆ, ಯಾವ ಈ ಕರ್ಮ ಇದೆ, ಈ ಕರ್ಮ ನಿನ್ನ ದುಃಖಕ್ಕೆ ಕಾರಣ ಇಲ್ಲ. ಏನು ಹೇಳ್ತಿದ್ದಾರೆ? ಇಲ್ಲಿವರೆಗೆ ನಾವು ಇದನ್ನೇ ಕೇಳ್ಕೊಂಡ್ ಬಂದಿದ್ದೇವೆ. भाई कर्म दुख का कारण है, कर्म के अलावा कौन कारण हो सकता है? ಭಗವಾನ್ तो कुछ करते धरते है नहीं, है ना? ಭಗವಂತ ಅಂತೂ ಏನು ಮಾಡೋದಿಲ್ಲ. ಹಾಗಾದ್ರೆ ನನ್ನ ಸುಖ ದುಃಖಕ್ಕೆ ಕಾರಣ ಯಾರಿದ್ದಾರೆ? ಸ್ವಲ್ಪ ಸ್ವಾಧ್ಯಾಯ ಮಾಡಿದ ತಕ್ಷಣ ನಾವೆಲ್ಲರೂ ತಪ್ಪಿಲ್ಲ ಅದರಲ್ಲಿ. ಆದರೆ ಕರ್ಮ ಸಿದ್ಧಾಂತದ ಮರ್ಮದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕರ್ಮ ಸಿದ್ಧಾಂತದ ಮರ್ಮ ಏನಿದೆ, ಯಾತಕ್ಕೋಸ್ಕರ ಕರ್ಮ ಸಿದ್ಧಾಂತ ಬಂದಿದೆ ಜಿನಧರ್ಮದಲ್ಲಿ? ಈ ಬರೀ ಎಲ್ಲ ತಗೊಂಡು ಕರ್ಮದ ತಲೆ ಮೇಲೆ ಹಾಕೋಬಿಟ್ಟು ನೀನು ಆರಾಮಾಗಿ ಕೂತ್ಕೊಳ್ಳೋ ಅಂತ ಕರ್ಮದ ಸಿದ್ಧಾಂತ ಬಂದಿಲ್ಲ. ಜೈನೇತರ ಜೀವಿಗಳು ಏನ ಹಿಂದೂ ಇತ್ಯಾದಿ ಅನೇಕ ಧಾರ್ಮಿಕ ಪರಂಪರೆಗಳಲ್ಲಿ ಅಲ್ಲಿ ಸೃಷ್ಟಿಯ ಕರ್ತೃ ಭಗವಂತ ಇದ್ದಾನೆ. ಭಗವಂತನ ಮೇಲೆ ಎಲ್ಲ ಭಾರ ಹಾಕ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ ಜೀವ. कि भगवान सब आपके हाथ में ही है, मैं तो बस आपका दास हूं, आपकी सेवा करता हूं, बस खत्म, जो कुछ करना है भगवान करेगा, ಭಗವಂತ ಎಲ್ಲ ಮಾಡೋನಿದ್ದಾನೆ. ಮತ್ತು ಅದೇ ರೀತಿಯಾಗಿ ಜಿನಧರ್ಮದ ಅನುಯಾಯಿ ಏನ್ ಮಾಡ್ಬಿಟ್ಟ, ತನ್ನ ಎಲ್ಲಾ ಟೆನ್ಷನ್ ಅನ್ನ ತೆಗೆದು ಕರ್ಮದ ತಲೆ ಮೇಲೆ ಹಾಕ್ಬಿಟ್ಟ. ಮತ್ತೆ ಇವನು ಆರಾಮ್, ಏನ್ ಮಾಡೋದು, ಈ ರೀತಿ ಕರ್ಮದ ಉದಯ ಇದೆ, ನಾನೇನ್ ಮಾಡಕ್ಕಾಗುತ್ತೆ? ಮುಂದೆ ಏನಾಗೋದಿದೆ, ಎಲ್ಲ ಎಂತ ಕರ್ಮದ ಉದಯ ಬರೋದಿದೆ ಅಂತದ್ದು ಬರುತ್ತೆ, ನಾನೇನ್ ಮಾಡಕ್ಕಾಗುತ್ತೆ? ಕರ್ಮದ ಉದಯ ಅಂತೂ ಬಂದೇ ಬರುತ್ತೆ, ಅದ್ರಲ್ಲಿ ನಾನೇನ್ ಮಾಡಕ್ಕಾಗುತ್ತೆ? ಹೋಗ್ಯ ಎಲ್ಲಾ ಭಾರವನ್ನ ಕರ್ಮದ ತಲೆ ಮೇಲೆ ಹಾಕ್ಬಿಟ್ಟು ಜೀವ ಕೂತ್ಕೊಂಡ್ಬಿಡ್ತಾನೆ. तो क्या हुआ, ये तो उससे भी तो गया गुजरा हो गया. ये ಅವನಿಗಿಂತನೂ ಕಡೆಯಾದ ಇವನು. ಕರ್ಮದ ತಲೆ ಮೇಲೆ ಯಾರು ಆರೋಪ ಮಾಡ್ತಾ ಇದ್ದಾನೆ ಅವನು ಸೃಷ್ಟಿಕರ್ತೃ ಭಗವಂತನಿಗಿಂತನೂ ಕಡೆಯಾದ.
ಯಾಕಂದ್ರೆ ಸೃಷ್ಟಿಕರ್ತೃ ಭಗವಂತ ಅಟ್ಲೀಸ್ಟ್ ಸಜೀವ ಜೀವಂತ ಜ್ಞಾನ ಸ್ವಭಾವಿ ಜೀವ ಇದ್ದಾನೆ ಅವನು. ಇಲ್ಲಂತೂ ನಿರ್ಜೀವ ಕರ್ಮದ ಮೇಲೆ ನೀನು ಆರೋಪ ಹೊರಿಸ್ತಾ ಇದೀಯಾ. ಈ ಕರ್ಮ ನನಗೆ ದುಃಖ ಕೊಡ್ತಾ ಇದೆ. ಯಾರು ದುಃಖ ಕೊಡ್ತಾರೆ ಬೋಲು? ರಾಮನಿಗೆ 14 ವರ್ಷ ವನವಾಸ ಆಗಿತ್ತಲ್ಲ, ಯಾರು ವನವಾಸ ಕೊಟ್ರು? ಕರ್ಮ. ಅರೆ ದೇಖೋ ಸಾಬ್, ಕರ್ಮ ಎಷ್ಟು ಬಲವಾನ್ ಇದೆ ಅಂತ ದೊಡ್ಡ ಶ್ರೀರಾಮನಿಗೂ ಕೂಡ ಬಿಡ್ಲಿಲ್ಲ. 14 ವರ್ಷ ವನವಾಸ ಮಾಡಿಸ್ತು, ಬಿಡ್ಲಿಲ್ಲ ಕರ್ಮ. ನೋಡಿ ಸೀತಾ ಮಾತೆ ನೋಡಿ 3 ಸಲ ಜಂಗಲಕ್ಕೆ ಕಳಿಸಿದ್ರು, 3 ಸಲ ಅರಣ್ಯಕ್ಕೆ ಸೀತಾಮಾತೆಯನ್ನ ಕಳಿಸ್ಬೇಕಾಯ್ತು. ಕರ್ಮ ಅಷ್ಟು ಬಲವಾನ್ ಇದೆ. ಸೀತಾಮಾತೆ ಪೂರ್ವಬದ್ಧ ಕರ್ಮಗಳು ಹಂಗಿತ್ತು, ಅದಕ್ಕೋಸ್ಕರ ಎಷ್ಟು ದುಃಖ ಅನುಭವಿಸ್ಬೇಕಾಯ್ತು ಸೀತೆ. ಏನ್ ಹೇಳ್ತಾರೆ? ಅರೆ ಈ ಕರ್ಮದ ಉದಯ ಪಾರ್ಶ್ವನಾಥ ಮುನಿಯನ್ನು ಬಿಡ್ಲಿಲ್ಲ, ಉಪಸರ್ಗ ಆಯಿತು ನೋಡಿ. ಅಂತಹ ತೀರ್ಥಂಕರಾಗುವಂತಹ ಜೀವ, ಅವರನ್ನು ಕೂಡ ಬಿಡ್ಲಿಲ್ಲ. ಈ ಕರ್ಮ ಎಷ್ಟು ದುಃಖ ಕೊಡ್ತಾ ಇತ್ತು, ಉಪಸರ್ಗ ಮಾಡ್ತಾ ಇತ್ತು. ಇದೆಲ್ಲ ನಾವು ಈ ರೀತಿಯಾಗಿ ನಮ್ಮ ಅಜ್ಞಾನಿಯ ವಿಚಾರ ಇದೆ. ಆದರೆ ನಿಜವಾದ ಸ್ವರೂಪ ಏನಿದೆ? ಕರ್ಮ ದುಃಖ ಕೊಡ್ತಾ ಇಲ್ಲ, ಕರ್ಮದ ಉದಯ ದುಃಖ ಕೊಡ್ತಾ ಇಲ್ಲ. ಗಾಬರಿ ಆಗೋದಿಲ್ಲ. ಏನು ಹೇಳ್ತಾ ಇದ್ದಾರೆ? ಆ ಕರ್ಮ ಸಿದ್ಧಾಂತದ ಮರ್ಮವನ್ನ ಅರ್ಥ ಮಾಡ್ಕೊಳ್ಳೋದಿದೆ. ನಿಜವಾಗಿ ಕರ್ಮ ದುಃಖ ಕೊಡ್ತಾ ಇಲ್ಲ. ದುಃಖ ಕೊಡ್ತಾ ಇರೋರು ಯಾರು? ಆ ಕರ್ಮದ ಉದಯದಲ್ಲಿ ನಾನು ಓಡ್ ಹೋಗಿ ಬೀಳ್ತಾ ಇದ್ದೀನಿ, ಅದು ದುಃಖ ಕೊಡ್ತಾ ಇದೆ. ಕಲ್ मैंने थोड़ी सी चर्चा की थी ना, ನಿನ್ನೆ ಸ್ವಲ್ಪ ಚರ್ಚೆ ಮಾಡಿದ್ವಲ್ಲ. ಕರ್ಮದ ಉದಯ ಜೀವಕ್ಕೆ ಇನ್ವಿಟೇಷನ್ ಕೊಟ್ಟುಬಿಟ್ಟು ಕರೀತಾ ಇಲ್ಲ, ಬಾರಪ್ಪ ಬಾ ನನ್ನ ಕಡೆಗೆ ನೋಡು ಅಂತ ಹೇಳಿದ್ನಲ್ಲ. ಯಾವುದೋ ಕರ್ಮದ ಉದಯದಿಂದ ಶರೀರದಲ್ಲಿ ರೋಗ ಬಂತು, ಶರೀರದಲ್ಲಿ ರೋಗ ಬಂತು, ತುಂಬಾ ವೇದನೆ ಆಗುತ್ತಾ ಇದೆ. ಡಾಕ್ಟರ್ ಹೇಳ್ತಾರೆ, ಕುಟುಂಬದವ್ರು ಹೇಳ್ತಾರೆ, ಸ್ನೇಹಿತರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ನೀ ಆ ಕಡೆ ಗಮನ ಕೊಡಬೇಡಲ್ಲ, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ದಿನ ಆ ಕಡೆ ಗಮನ ಕೊಡೋದು ನಿಲ್ಸು, ನಿನ್ನ ಪಾಡು ನೀನು ಆರಾಮಾಗಿರು, ಎಲ್ಲ ಸರಿ ಹೋಗುತ್ತೆ. ಆದರೆ ಇವನು ಕೇಳೋದಿಲ್ಲ. ಇವನು ಪ್ರತಿ ಸಮಯ ಗಮನ ಎಲ್ಲ ಯಾವ ಕಡೆಗಿರುತ್ತೆ? ಇವನು ಆ ಶರೀರದಲ್ಲಿ ಏನು ವೇದನೆ ಆಗುತ್ತಾ ಇದೆ ಅದರ ಕಡೆಗೆ ಇರುತ್ತೆ. ಹಾಗಾದ್ರೆ ದುಃಖ ಯಾರು ಅನುಭವಿಸ್ತಾ ಇದ್ದಾರೆ? ಯಾರಿಂದ ದುಃಖ ಆಗುತ್ತಾ ಇದೆ? ನಾನು ಆ ದುಃಖದ ಗುಂಡಿಯಲ್ಲಿ ಹೋಗಿ ಬೀಳ್ತಾ ಇದ್ದೀನೋ, ಅಥವಾ ಕರ್ಮ ಫೋರ್ಸ್ಫುಲ್ಲಿ ನನಗೆ ದುಃಖವನ್ನು ಕೊಡ್ತಾ ಇದ್ದೀನಿ? ಕರ್ಮ ಕೇವಲ ಕರ್ಮವನ್ನ ಸೃಷ್ಟಿ ಮಾಡುತ್ತೆ ಅಷ್ಟೇ. ಹೇಳಿದ್ರಲ್ಲ, ಕರ್ಮ ಪುದ್ಗಲ ಪರಮಾಣುಗಳು ಪರಸ್ಪರ ಪುದ್ಗಲ ಪರಮಾಣುಗಳ ಜೊತೆಗೆ ಬಂದ ಆಗುತ್ತೆ, ಜೀವದ ಜೊತೆಗೆ ಬಂದ ಆಗೋದಿಲ್ಲ. ಒಂದು ಹಗ್ಗ ತಗೊಂಡು ನಾವು ಹಸುನ ಕಟ್ಟುತ್ತೀವಿ. ಯಾರನ್ನ ಕಟ್ಟುತ್ತಾರೆ? ಯಾರನ್ನ ಕಟ್ತಾರೆ? रस्सी है ना, रस्सी से गाय को बांध दिया तो किसने किसको बांधा? ಯಾರನ್ನ ಕಟ್ಟಿದ್ರು? ನಾವೇನ್ ಹೇಳ್ತೀವಿ? ಹಗ್ಗ ಹಸುವನ್ನ ಕಟ್ಟಿತು, ಹಗ್ಗದಿಂದ ಹಸುವನ್ನ ಕಟ್ಟಿದ್ವಿ. ಆದ್ರೆ ನಿಜವಾಗಿ ಏನಾಗಿದೆ? ನಿಜವಾಗಿ ನೋಡಿದ್ರೆ ಹಗ್ಗದಿಂದ ಹಗ್ಗವನ್ನ ಕಟ್ಟಿದ್ದೇವೆ. ಹಸುನೆಲ್ಲಿ ಕಟ್ಟಿ ಹಾಕಿದ್ದೀವಿ? ಹಸುಗೇನು ಕಟ್ಟಿಲ್ವಲ್ಲ, ಹಗ್ಗವನ್ನ ಹಗ್ಗಕ್ಕೆ ಕಟ್ಟಿ ಹಾಕಿದ್ದೀವಿ. ಆದ್ರೆ ಆ ಹಗ್ಗದ ಮಧ್ಯದಲ್ಲಿ ಹಸು ಏನು ತಿರಿಯಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ. ಆದ್ರೆ ನಿಜವಾಗಿ ಹಸು ಬಂಧನಕ್ಕೆ ಒಳಪಟ್ಟಿಲ್ಲ, ಹಸುವನ್ನ ಕಟ್ಟಿಲ್ಲ. ಕರ್ಮ ಪರಮಾಣುಗಳು ಪರಸ್ಪರ ಕರ್ಮ ಪರಮಾಣುಗಳ ಜೊತೆಗೆ ಬಂದ ಆಗಿವೆ, ಜೀವದ ಅಸಂಖ್ಯಾತ ಪ್ರದೇಶಗಳ ಜೊತೆಗೆ ಬಂದ ಆಗಿಲ್ಲ. ಆದ್ರೆ ಎಲ್ಲಿ ಜೀವದ ಅಸಂಖ್ಯಾತ ಪ್ರದೇಶಗಳಿದೆ ಅದೇ ಜಾಗದಲ್ಲಿ ಈ ಕರ್ಮ ಪರಮಾಣುಗಳು ಕೂಡ ವಾಸ ಮಾಡೋರಿದ್ದಾರೆ. ಹಾಗಾಗಿ ನಾವಂತವೇ ಜೀವದ್ರವ್ಯಕ್ಕೆ ಕರ್ಮ ಬಂಧ ಆಯ್ತು. ಆದ್ರೆ ನಿಜವಾಗಿ ಜೀವದ್ರವ್ಯಕ್ಕೆ ಕರ್ಮ ಬಂಧ 3 ಕಾಲದಲ್ಲಿ ಆಗೋದಿಲ್ಲ. ಮತ್ತೆ ಯಾರಿಗಾಗುತ್ತೆ? ಪುದ್ಗಲ ಪರಮಾಣುಗಳದ್ದು ಪುದ್ಗಲ ಪರಮಾಣುಗಳ ಜೊತೆಗೆ ಪರಸ್ಪರ ಬಂಧ ಆಗುತ್ತೆ. ಬಂಧ ಆದ್ಮೇಲೆ ಅಸಂಖ್ಯಾತ ಪ್ರದೇಶಗಳ ಆ ಕ್ಷೇತ್ರದಲ್ಲಿಯೇ ಅವುಗಳು ಕೂಡ ವಾಸ ಮಾಡ್ತವೆ. ಹಾಗಾಗಿ ಒಂದೇ ಕ್ಷೇತ್ರ,
ಜೀವದ ಅಸಂಖ್ಯಾತ ಪ್ರದೇಶಗಳು ಮತ್ತು ಪುದ್ಗಲ ಕರ್ಮ ಪರಮಾಣುಗಳು ಇವೆರಡರ ಪ್ರದೇಶ ಕ್ಷೇತ್ರ ಒಂದೇ ಆಗಿರೋದ್ರಿಂದ ಉಪಚಾರದಿಂದ ವ್ಯವಹಾರದಿಂದ ಜೀವಕ್ಕೆ ಕರ್ಮ ಬಂಧ ಆಯ್ತು ಅಂತ ನಾವು ಕರಿತೀವಿ. ಅರ್ಥ ಆಗುತ್ತೆ? ಹಾಗಾದ್ರೆ ಎಲ್ಲಿ ಜೀವಕ್ಕೆ ಕರ್ಮ ಬಂಧ ಆಗಿದೆ? ಯಾವಾಗ ದ್ರವ್ಯ ಕರ್ಮದ ಉದಯ ಬರುತ್ತೆ ಅದು ಕೇವಲ ನೋ ಕರ್ಮವನ್ನ ಸೃಷ್ಟಿ ಮಾಡುತ್ತೆ. ನೋ ಕರ್ಮವನ್ನ ಸೃಷ್ಟಿ ಮಾಡುತ್ತೆ ಹೊರತು ನಮಗೆ ಫೋರ್ಸ್ಫುಲಿ ದುಃಖ ಪಡುವಂತ ಹೇಳೋದಿಲ್ಲ. ನಾನಾಗಿಯೇ ನಾನು ಹೋಗಿ ಅದರಲ್ಲಿ ಬೀಳುತ್ತೇನೆ. ಇಲ್ಲಿ ಉಪದೇಶ ಏನಿದೆ? ಕರ್ಮ ಸಿದ್ಧಾಂತದ ಉಪದೇಶ ಇದೆ. ಪ್ರತಿಯೊಂದು ಜೀವ ಯಾವ ನೋ ಕರ್ಮಗಳಿದೆ ಆ ನೋ ಕರ್ಮಗಳ ಮೇಲಿನ ದೃಷ್ಟಿಯನ್ನ ತೆಗೆದುಹಾಕಿ ತನ್ನ ಸ್ವಭಾವದ ಕಡೆಗೆ ದೃಷ್ಟಿಯನ್ನ ತಂದು ಕೊಟ್ರೆ ಸಹಜವಾಗಿಯೇ ಕರ್ಮ ಬಂಧ ನಿಂತು ಹೋಗ್ಬಿಡುತ್ತೆ. ತತ್ವಾರ್ಥ ಸೂತ್ರ ದುಃಖ ಶೋಕ ತಾಪಾಕ್ರಂದನ ವದ ಪರದೇವ ಸ್ಥಾನಾನ್ಯ ಅಸದ್ವೇದ್ಯಸ್ಯ ಅಸತ ವಿಧಿನಿ ಕರ್ಮಕ್ಕೆ ಕಾರಣ ಇದೆ ಇವೆಲ್ಲ. ದುಃಖ ಶೋಕ ಆಕ್ರಂದನ್. ವಿಚಿತ್ರ ಏನಿದೆ? ಯಾವಾಗ ಜೀವ ದುಃಖ ಅನುಭವಿಸ್ತಾ ಇರ್ತಾನೆ, ದುಃಖ ಪಡ್ತಾ ಇರ್ತಾನೆ, ಆ ಸಮಯದಲ್ಲೂ ಕೂಡ ಅಸತ ವಿಧಿನಿ ಕರ್ಮದ ಉದಯ ಬಂದಿರುತ್ತೆ. ಏನ್ ಹೇಳ್ತಾರೆ? ಅಸಾತ ವೇದಿನಿ ಕರ್ಮದ ಉದಯ ಬಂತು, 1,00,000 ರೂಪಾಯಿ ಲಾಸ್ ಆಯ್ತು. ಅಥವಾ ಪರಿವಾರದಲ್ಲಿ ಯಾರ್ದಾದ್ರೂ ವಿಯೋಗ ಆಯ್ತು, ಅಸಾಧ್ಯ ವೇದಿನಿ ಕರ್ಮದ ಉದಯ ಇದೆ. ಅವಾಗ ಏನ್ ಮಾಡೋದು? ದುಃಖ, ಶೋಕ, ತಾಪ, ಆಕ್ರಂದನ, ಅಳೋದು, ಕರೆಯೋದು, ಶೋಕ ಮಾಡೋದು ಇತ್ಯಾದಿ ಮಾಡ್ತಾನಲ್ಲ. ಇದ್ರಿಂದ ಏನಾಯ್ತು? ಪುನಃ ನೋ ಕರ್ಮದ ದ್ರವ್ಯ ಕರ್ಮದ ಬಂಧ ಆಯ್ತು. ಅರ್ಥ ಆಗತ್ತೆ? ಪುನಃ ಅಸಾತ ವಿಧಿನಿ ಕರ್ಮದ ಬಂಧ ಆಯಿತು. ಅಸಾತ ವಿಧಿನಿ ಉದಯ ಬಂದಿತ್ತು, ಪುನಃ ಅಸಾತ ವಿಧಿನಿದ ಬಂಧ ಆಯಿತು. ಹಾಗಾದ್ರೆ ಏನ್ ಮಾಡ್ದಂಗಾಯ್ತು ಜೀವ? ಜೀವ ತಾನಾಗಿಯೇ ತಾನು ಯಾವ ಪರಿಸ್ಥಿತಿ ಸೃಷ್ಟಿಯಾಗಿತ್ತೋ ಅದರ ಕಡೆಗೆ ತಾನೇ ಹೋಗಿ ತಾನೇ ದುಃಖವನ್ನ ಪಡ್ಕೊಂಡು ಆಮೇಲೆ ಹೇಳ್ತಾನೆ ನಾನೇನ್ ಮಾಡ್ಲಿ? ಕರ್ಮದ ಉದಯ. ಕರ್ಮದ ಉದಯ ಹೇಳಿರ್ಲಿಲ್ವಲ್ಲ ನಿನಗೆ ಆ ಕಡೆಗೆ ನೋಡುವಂತ? ಕರ್ಮದ ಉದಯ ಅದರಲ್ಲಿ ಮಗ್ನನಾಗುವಂತ ಹೇಳಿರ್ಲಿಲ್ವಲ್ಲ? ಕರ್ಮದ ಉದಯ ನೋ ಕರ್ಮವನ್ನ ಬದಲಾಯಿಸುವಂತೆ ಹೇಳಿರ್ಲಿಲ್ವಲ್ಲ? ನಿರಂತರ 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 ಪ್ರಯತ್ನ ಮಾಡ್ತಾನೆ ಇರ್ತಾನೆ. ನೋಡಿ, ನೋ ಕರ್ಮಗಳನ್ನ ಬದಲಾಯಿಸಬಹುದು ಅನ್ನುವಂತಹ ಯಾವ ಅಭಿಪ್ರಾಯ ಇದೆ, ಇದು ಅಜ್ಞಾನ ಇದೆ. ಗಮನ ಕೊಟ್ಟು ಕೇಳ್ಬೇಕು. ಆದ್ರೆ ಈ ನೋ ಕರ್ಮಗಳಲ್ಲಿ ಬದಲಾಯಿಸುವಂತಹ ಪರಿಣಾಮ ಅವರವರ ಭೂಮಿಕೆಗೆ ಅನುಸಾರವಾಗಿ ಬರ್ತಾ ಇರುತ್ತೆ, ಬರೋದಿಲ್ಲ ಅಂತಲ್ಲ. ಆದ್ರೆ ಅಂತರಂಗದಲ್ಲಿ ದೃಢ ಶುದ್ಧಿ ಇರ್ಬೇಕಾಗತ್ತೆ. ನಾನು ನೋ ಕರ್ಮವನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಈ ಶ್ರದ್ಧೆಯ ಜೊತೆಗೆ ಅವರವರ ಭೂಮಿಕೆಗೆ ಅನುಸಾರವಾಗಿ ಆ ಭಾವಗಳು ಕಡಿಮೆ ಆಗುತ್ತಾ 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 ಹೋಗುತ್ತೆ. ಒಂದೇ ಸಲಿ ನೋ ಕರ್ಮವನ್ನ ಬದಲಾಯಿಸುವ ಪರಿಣಾಮ ಹೊರಟೋಗೋದಿಲ್ಲ. ಆದ್ರೆ ಅಂತರಂಗದಲ್ಲಿ ಮೊದಲು ಶುದ್ಧಿ ಆಗಬೇಕಾಗುತ್ತೆ. ಈ ನಾನು ಯಾವ ನೋ ಕರ್ಮವನ್ನು ಯಾವತ್ತೂ ಪರಿಣಮಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ನೋ ಕರ್ಮಗಳು ನನ್ನ ಪ್ರಕಾರ ಬದಲಾಗೋದಿಲ್ಲ ಅನ್ನುವಂತಹ ದೃಢ ಸಂಕಲ್ಪ ಶುದ್ಧೆ ಅಭಿಪ್ರಾಯ ಯಾರಿಗಿರುತ್ತೆ ಅವರ ಜೀವನದಿಂದ ಈ ಅಜ್ಞಾನ ಪರಿಣಾಮಗಳು ಕ್ರಮಪೂರ್ವಕವಾಗಿ ಭೂಮಿಕೆಗೆ ಅನುಸಾರವಾಗಿ ಕಡಿಮೆ ಆಗುತ್ತಾ 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 ಹೋಗುತ್ತೆ. ಈ ರೀತಿ ಸಂಸಾರದ ಚಕ್ರವನ್ನ ನಾವು ಭೇದಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವ ಕರ್ಮ ಸಿದ್ಧಾಂತ, ಜಿನಧರ್ಮದ ಕರ್ಮ ಸಿದ್ಧಾಂತ ಇದೆ, ಇದು ಕರ್ಮಗಳ ಬಲಿಷ್ಠತೆಯನ್ನು ತೋರಿಸ್ಲಿಕ್ಕೆ ಬಂದಿಲ್ಲ. ಯಾತಕ್ಕೋಸ್ಕರ ಬಂದಿದೆ? ಜೀವದ್ರವ್ಯದ ಬಲಿಷ್ಠತೆಯನ್ನ ತೋರಿಸ್ಲಿಕ್ಕೆ ಬಂದಿದೆ. ಜೀವದ್ರವ್ಯ ಎಷ್ಟು ಬಲಿಷ್ಠ ಇದ್ದಾನೆ, ಅನಾದಿ ಕಾಲದಿಂದ ಅನಂತ ಕರ್ಮ ಪರಮಾಣುಗಳು ಜೀವದ್ರವ್ಯದ ಜೊತೆಗೆ ಬಂಧನಕ್ಕೆ ಒಳಪಡ್ತಾ ಇದ್ರು ಕೂಡ ಜೀವದ್ರವ್ಯವನ್ನ ಯಾವತ್ತೂ ಪರಿಣಮಿಸ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಜೀವ ಅನಾದಿ ಕಾಲದಿಂದ ಜೀವನ ಇದ್ದಾನೆ. ಯಾರು ಬಲವಾನ್ ಇದ್ದಾರೆ? ಕರ್ಮ ಬಲವಾನ್ ಇದೆಯೋ ಜೀವ ಬಲವಾನ್? ವಾಸ್ತವಿಕವಾಗಿ ನೋಡಿದ್ರೆ ಈ ಕಂಪ್ಯಾರಿಸನ್ ಸರಿ ಇಲ್ಲ. ಯಾಕಂದ್ರೆ ಪುದ್ಗಲ ಇದೆ, ಜೀವ ಇದೆ. ಎರಡರೂ ಕಂಪ್ಯಾರಿಸನ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೂ ವ್ಯಾವಹಾರಿಕವಾಗಿ ನೋಡೋದಾದ್ರೆ
ಅನಂತ ಕರ್ಮ ಪರಮಾಣುಗಳು ಸೇರಿ ಕೂಡ ಜೀವ ದ್ರವ್ಯದ ಒಂದು ಗುಣವನ್ನ ಕೂಡ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಜೀವ ದ್ರವ್ಯದ ಯಾವ ಗುಣವನ್ನು ಬದಲಾಯಿಸಕ್ ಸಾಧ್ಯ ಇಲ್ಲ. ದ್ರವ್ಯ ಕರ್ಮದ ಎಲ್ಲಾ ಶಕ್ತಿ ಕೇವಲ ಪುದ್ಗಲದಲ್ಲಿ ಮಾತ್ರ ನಡೆಯುತ್ತೆ. ದ್ರವ್ಯ ಕರ್ಮದ ಶಕ್ತಿ ಜೀವ ದ್ರವ್ಯದಲ್ಲಿ ನಡೆಯೋದಿಲ್ಲ. ಅರ್ಥ ಮಾಡ್ಕೊಂಡು ಏನ್ ಹೇಳ್ತಾ ಇದ್ದಾರೆ. ಯಾವ ದ್ರವ್ಯ ಕರ್ಮದ ಉದಯ ಇದೆ ಅದರ ಶಕ್ತಿ ಎಲ್ಲ ಉದ್ಗಲದಲ್ಲಿ ನಡೆಯುತ್ತೆ ಹೊರತು ಜೀವ ದ್ರವ್ಯದಲ್ಲಿ ದ್ರವ್ಯ ಕರ್ಮದ ಶಕ್ತಿ ನಡೆಯೋದಿಲ್ಲ. ದ್ರವ್ಯ ಕರ್ಮ ನೋ ಕರ್ಮಗಳಲ್ಲಿ ತನ್ನ ಶಕ್ತಿಯನ್ನು ತೋರಿಸುತ್ತೆ. ಆದ್ರೆ ಸಮಸ್ಯೆ ಏನಿದೆ, ಆ ನೋ ಕರ್ಮಗಳ ಕಡೆಗೆ ಜೀವ ಓಡಿ ಓಡಿ ಹೋಗ್ತಾನೆ. ನಾವು ನೋಡ್ತೇವೆ, ಓಡಿ ಓಡಿ ಹೋಗ್ತಾನೆ. ಅದು ಪುಣ್ಯದ ಉದಯ ಇರ್ಬೋದು, ಪಾಪದ ಉದಯ ಇರ್ಬೋದು. ಅನೇಕ ಸಂಸಾರಿ ಜೀವಿಗಳನ್ನ ನಾವು ನೋಡ್ತೇವೆ. ಏನನ್ನ ಯಾವುದೇ ರೀತಿಯಾದ ಉದಯ ಇದ್ರೂ ಅದರಲ್ಲಿ ತಾವೇ ಹೋಗಿ ಮಗ್ನನಾಗ್ಬಿಡ್ತಾರೆ. ಎಲ್ಲಾ ಸಮಸ್ಯೆಗಳನ್ನ ತಲೆ ಮೇಲೆ ಹಾಕೊಂಡ್ಬಿಡ್ತಾರೆ. ಮತ್ತೇನಂತಾರೆ, ಕರ್ಮದ ಉದಯ ಇದೆ. ಹಾಗಾದ್ರೆ ಎಲ್ಲಿ ಕರ್ಮದ ಉದಯ ನಷ್ಟ ಆಗೋದಿದೆ, ಪುನಃ ಕರ್ಮದ ಬಂಧ ಆಗುತ್ತೆ. ಹಾಗಾಗಿ ದ್ರವ್ಯ ಕರ್ಮ, ನೋಕರ್ಮ ಮತ್ತು ಭಾವಕರ್ಮ, ಈ 3 ಪ್ರಕಾರದ ಕರ್ಮಗಳ ಸ್ವರೂಪ ನಮಗೆ ಅರ್ಥ ಆದ ನಂತರ ಮುಂದಿನ ಯಾವ ಕರ್ಮಗಳ ಭೇದ ಪ್ರಭೇದಗಳಿದೆ ಅವುಗಳು ಸುಲಭವಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಯಾವ ಗೊಮ್ಮಟಸಾರ ಜೀವಖಂಡ ಮತ್ತು ಕರ್ಮಖಂಡಗಳಿದೆ, ಇದರಲ್ಲಿ ಚಾಮುಂಡರಾಯ ಎಲ್ಲಿಂದ ಶುರು ಮಾಡ್ತಾನೆ? ಚಾಮುಂಡರಾಯ ನೇಮಿಚಂದ್ರ ಸ್ವಾಮಿಗೆ ಕೇಳ್ತಾನೆ, ಸ್ವಾಮಿ ಸುಖದ ಉಪಾಯ ಏನಿದೆ? ಶಾಸ್ತ್ರ ಏನಿದೆ? ಕರ್ಣಾನುಯೋಗದ ಶಾಸ್ತ್ರ ಇದೆ. ಕರ್ಮದ ಬಗ್ಗೆ ಹೇಳೋರಿದ್ದಾರೆ. ಮತ್ತು ಮೊದಲನೇ ಪ್ರಶ್ನೆ ಏನಿದೆ? ಸುಖದ ಉಪಾಯ ಏನಿದೆ? ಈಗ ವಿಚಾರ ಮಾಡೋದು, ನಿಜವಾಗ್ಲೂ ಈ ಕರ್ಣಾನುಯೋಗ ಶಾಸ್ತ್ರದಲ್ಲಿ ಬರೀ ಪರದ್ರವ್ಯದ ವಿಚಾರ ಇದ್ದಿದ್ರೆ ಮೊದಲನೇ ಪ್ರಶ್ನೆ ಸುಖದ ಉಪಾಯ ಏನಿದೆ ಅಂತ ಯಾಕೆ ಬರ್ತಿತ್ತು? ಸುಖದ ಉಪಾಯ ಏನಿದೆ? ಮತ್ತೆ ಅದಕ್ಕೆ ಆಚಾರ್ಯರು ಏನ್ ಹೇಳ್ತಾರೆ? ಆಚಾರ್ಯರು ಬಹಳ ಸುಂದರವಾದ ವಿಚಾರ ಹೇಳ್ತಾರೆ. ಸುಖದ ಉಪಾಯ ಅನಾಕುಲತೆ ಇದೆ. ಅನಾಕುಲತೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಆಕುಲಿತ ಪರಿಣಾಮಗಳಿದೆ ಅಲ್ಲಲ್ಲಿ ದುಃಖ ಇದೆ. ಮತ್ತೆ ಎಲ್ಲಿ ಆಕುಲ ರಹಿತ ಪರಿಣಾಮಗಳಿದೆ ಅಲ್ಲಿ ಸುಖ ಇದೆ. ಹಾಗಾದ್ರೆ ಸುಖ ಪ್ರಾಪ್ತಿ ಪದಾರ್ಥಗಳಿಂದ, ಸಂಯೋಗಗಳ ಪರಿಣಮನೆಯಿಂದ ಆಗೋದಿಲ್ಲ. ಸುಖ ಪ್ರಾಪ್ತಿ ಹೊರಗಡೆ ಬದಲಾಯಿಸಿದ್ರೆ ಆಗೋದಿಲ್ಲ. ಆದ್ರೆ ಅನಾದಿ ಕಾಲದಿಂದ ನಮ್ಮ ಪ್ರಯತ್ನ ಇಲ್ಲಿ ಏನ್ ನಡೀತಾ ಇದೆ? ಅನಾದಿ ಕಾಲದಿಂದ ನಮ್ಮೆಲ್ಲ ಪ್ರಯತ್ನ ಪರಪದಾರ್ಥಗಳನ್ನ ಬದಲಾಯಿಸಿ ನಾನು ಸುಖಿ ಆಗ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಆದ್ರೆ ಅನಂತ ಕಾಲ ಕಳೆದೋದ್ರೆ ಇದು ಸಾಧ್ಯ ಇಲ್ಲ. ಸುಖ ಪ್ರಾಪ್ತಿ ಅನಾಕುಲತೆಯಲ್ಲಿ ಇದೆ. ಒಂದ್ ಯಾವ್ದೋ ಸುಳ್ಳು ಮಾತಾಡದೆ, ಒಂದ್ ಯಾವ್ದೋ ಮಾಯಾಚಾರ ಮಾಡದೆ ನಿರಂತರವಾಗಿ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಆತಂಕ, एंजाइटी हमेशा रहता है ना, तो वो जो है वो वास्तविक में दुख है. ಅದು ನಿಜವಾಗ್ಲೂ ದುಃಖ ಇದೆ. ಆ ದುಃಖವನ್ನ ನಾಶ ಮಾಡ್ಬೇಕಾದ್ರೆ ಆಕುಲಿತ ರಹಿತ ಪರಿಣಾಮಗಳನ್ನ ಪಡಿಬೇಕು. ಆಕುಲಿತ ರಹಿತ ಪರಿಣಾಮಗಳು ಯಾವುದರಿಂದ ಪ್ರಾಪ್ತ ಆಗುತ್ತೆ? ಹೇಳ್ತಾರೆ ತತ್ವಜ್ಞಾನದಿಂದ. ಹಿಂದೆ ದ್ರವ್ಯಗಳ ವಿಚಾರದಲ್ಲೂ ಕೂಡ ಚರ್ಚೆ ಮಾಡಿದ್ದಿತ್ತಲ್ಲ. ವಾಸ್ತವಿಕವಾಗಿ ಕರ್ಮಗಳು ಜೀವಕ್ಕೆ ದುಃಖವನ್ನ ಕೊಡೋದಿಲ್ಲ. ಇವನ ಅಜ್ಞಾನ ಇವನಿಗೆ ದುಃಖವನ್ನ ಕೊಡುತ್ತೆ. इसकी जो भूल है ना, ये भूल इसके दुख का कारण है. ಇವನ ಅಜ್ಞಾನ ಏನಿದೆ? ಇವನ ಅಜ್ಞಾನ ಇದೆ ಪರದ್ರವ್ಯಗಳು ಸುಖ ದುಃಖವನ್ನ ಕೊಡ್ತವೆ. ಇದು ಇವನ ಅಜ್ಞಾನ ಇದೆ. ಪರದ್ರವ್ಯಗಳಲ್ಲಿ ಇಷ್ಟ ಅನಿಷ್ಟ ಮಾನ್ಯತೆ, ಇದು ಇವನ ಅಜ್ಞಾನ ಇದೆ. ಯಾವಾಗ ತತ್ವಜ್ಞಾನದಿಂದ ಪರಪದಾರ್ಥಗಳು ಇಷ್ಟನಿಷ್ಠ ರೂಪವಾಗಿ ಭಾಸಿತವಾಗೋದಿಲ್ಲ, ಯಾವಾಗ ಪರಪದಾರ್ಥಗಳು ತತ್ವಜ್ಞಾನದಿಂದ ಒಳ್ಳೇದು ಕೆಟ್ಟದು ಅಂತ ಭಾಸಿತವಾಗೋದಿಲ್ಲ, ಆಗೇನಾಗುತ್ತೆ? ಸಹಜವಾಗಿಯೇ ಅನಾಕುಲ ಪರಿಣಾಮ ಉತ್ಪನ್ನ ಆಗುತ್ತೆ. ಆಕುಲತೆ ಆಗೋದಿಲ್ಲ. ಆಕುಲತೆ ಯಾಕಾಗುತ್ತೆ? ಇಷ್ಟನಿಷ್ಟ ಅನ್ಸುತ್ತೆ, ಅದಕ್ಕೆ ಆಕುಲತೆ ಆಗುತ್ತೆ. ಮತ್ತೆ ಇಷ್ಟನಿಷ್ಟನೇ ಅನಿಸ್ಲಿಲ್ಲ ಅಂದ್ರೆ ಆಕುಲಿತ ಪರಿಣಾಮಗಳು ಕೂಡ ಆಗೋದಿಲ್ಲ. ಆಕುಲಿತ ಪರಿಣಾಮ ಆಗೋದಿಲ್ಲ ಅಂದ್ರೆ
ಸಹಜವಾಗಿಯೇ ಸ್ವಾಭಾವಿಕ ಸುಖದ ಅನುಭೂತಿಯನ್ನ ಜೀವ ಅನಂತ ಕಾಲದವರೆಗೆ ಮಾಡಬಹುದಿದೆ. ಹಾಗಾಗಿ ಕರ್ಮ ಸಿದ್ಧಾಂತ ಈ ಅನಾಕುಲ ಲಕ್ಷಣ ಸುಖ ಯಾವುದಿದೆ, ಈ ಅನಾಕುಲ ಲಕ್ಷಣ ರೂಪ ಸುಖದ ಚರ್ಚೆಯನ್ನ ಈ ಕರ್ಮ ಸಿದ್ಧಾಂತ ಮಾಡ್ತಾ ಇದೆಯಾ, ಯಾವುದೇ ರೀತಿಯಾದಂತಹ ಪರದ್ರವ್ಯದ ಪರವಸ್ತುಗಳ ಚರ್ಚೆಯನ್ನ ಇದು ಮಾಡ್ತಾ ಇಲ್ಲ. ಹಾಗಾಗಿ ತುಂಬಾ ಸ್ಪಷ್ಟವಾಗಿ, ತುಂಬಾ ಕ್ಲಿಯರ್ ಆಗಿ ನಾವು ಏನು ತಿಳಿಬೇಕು, ಯಾವ ಕರ್ಣಾನುಯೋಗ ಇದೆ ಅದು ಕೂಡ ಜೀವದ್ರವ್ಯದ ಯಾವ ಆತ್ಮಿಕ ಸುಖ ಇದೆ ಅದರ ಕಡೆಗೆ ಗಮನ ಹರಿಸ್ತಾ ಇದೆ. ಹಾಗಾಗಿ ಪುಣ್ಯ ಪಾಪ ಎರಡೂ ಸೇರಿಸಿದಂತಹ ಯಾವ ಕರ್ಮ ಇದೆ, ಈ ಕರ್ಮವನ್ನ ಬಿಟ್ಟು ಜೀವ ತನ್ನ ಸ್ವಾಭಾವಿಕ ಪರಿಣತಿಯಲ್ಲಿ, ಸ್ವಾಭಾವಿಕ ತನ್ನ ಉಪಯೋಗದಲ್ಲಿ ಒಂದು ವೇಳೆ ಅವನು ಗಮನ ಕೊಟ್ಟಿದ್ದೇ ಆದ್ರೆ, ನೋ ಕರ್ಮಗಳ ಕಡೆಯಿಂದ ತನ್ನ ಗಮನವನ್ನ ಬಿಟ್ಟು ಅನಾದಿ ಕಾಲದಿಂದ ಯಾವ ನೋ ಕರ್ಮಗಳನ್ನ ಬದಲಾಯಿಸುವಂತಹ ಪರಿಣಾಮ ಇದೆ, ಆ ಪರಿಣಾಮವನ್ನ ಬಿಟ್ಟು ಸಹಜವಾಗಿ ಇರುವಂತಹ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ ಖಂಡಿತವಾಗಿಯೂ ನವೀನ ಕರ್ಮದ ಬಂಧ ಆಗೋದಿಲ್ಲ. ಆ ಪ್ರಕಾರ ಸಂವರ ಪ್ರಗಟ ಆಗುತ್ತೆ, ಕ್ರಮೇಣವಾಗಿ ನಿರ್ಜರ ಆಗುತ್ತೆ. ಈ ರೀತಿಯಾಗಿ ಕರ್ಮಗಳ ಅಭಾವ ಆಗುವಂತಹ ವಿಧಿ ಜಿನಧರ್ಮದಲ್ಲಿ, ಜಿನಾಮ್ನಾಯದಲ್ಲಿ, ಜಿನವಾದಿಯಲ್ಲಿ ಹೇಳಿದೆ. ಆ ಪ್ರಕಾರದ ವಿಧಿಯನ್ನು ನಾವು ಅನುಸರಿಸಿ ಅದೇ ರೀತಿಯಾದ ಪರಿಣಾಮಗಳನ್ನು ಪಡೆದು ಶೀಘ್ರದಲ್ಲೇ ಮೋಕ್ಷ ಪ್ರಾಪ್ತಿಯನ್ನ ಮಾಡಿಕೊಳ್ಳೋಣ ಅಂತ ಭಾವನೆಯಿಂದ ಇವತ್ತಿನ ಸಂದೇಹವನ್ನ ಇಲ್ಲೇ ವಿರಾಮ ಮಾಡಿದೆ.